ಈ ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟ ಮಾಡಿ ತಿಳಿಸಿ. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ. बाप अपने वारिस बच्चों को कौन सा वर्षा देते हैं, देने आए हैं. ತಂದೆ ತಂದೆ ತಮ್ಮ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನ ಕೊಡಲು ಬಂದಿದ್ದಾರೆ? ತಂದೆಯು ತಮ್ಮ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ? ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, ಬಾಪ್ ಸುಖ ಶಾಂತಿ ಪ್ರೇಮ್ ಕಾ ಸಾಗರ್ ಹೇ. ತಂದೆಯು ಸುಖ ಶಾಂತಿ ಮತ್ತು ಪ್ರೇಮದ ಸಾಗರರಾಗಿದ್ದಾರೆ. यही सारा खजाना वह तुम्हें विल करते हैं. ಸಂಪೂರ್ಣ ಖಜಾನೆಯನ್ನು ವಿಲ್ ಮಾಡುತ್ತಾರೆ. ऐसा विल कर देते जो 21 जन्मों तक तुम खाते रहो. ಈ ರೀತಿ ವಿಲ್ ಮಾಡುತ್ತಾರೆ, ಅದನ್ನ 21 ಜನ್ಮಗಳವರೆಗೂ ತಾವು ತಿನ್ನುತ್ತಾ ಇರುತ್ತೀರಿ. 21 ಜನ್ಮಗಳವರೆಗೂ ತಾವು ತಿನ್ನುತ್ತಾ ಇರುತ್ತೀರಿ. ಕುಟ್ ನಹಿ ಸಕ್ತಾ, ಅದು ಆದ್ರೂ ಸಹ ಅದು ಮುಗಿಯುವುದಿಲ್ಲ. ಆದ್ರೂ ಸಹ ಅದು ಮುಗಿಯುವುದಿಲ್ಲ. तुम कौड़े से हीरे जैसा बन जाते हैं. ತಮ್ಮನ್ನು ಕವಡೆಯಿಂದ ವಜ್ರ ಸಮಾನವನ್ನಾಗಿ ಮಾಡುತ್ತದೆ. ತಮ್ಮನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. तुम बाप का सारा खजाना योग बल से लेते हो. ನೀವು ತಂದೆಯ ಪೂರ್ಣ ಖಜಾನೆಯನ್ನು ಯೋಗ ಬಲದಿಂದ ಪಡೆಯುತ್ತೀರಿ. ನೀವು ತಂದೆಯ ಪೂರ್ಣ ಖಜಾನೆಗಳನ್ನು ಯೋಗ ಬಲದಿಂದ ಪಡೆಯುತ್ತೀರಿ. योग के बिना खजाना नहीं मिल सकता. ಯೋಗದ ವಿನಃ ಖಜಾನೆಗಳು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಯೋಗದ ವಿನಃ ಖಜಾನೆಗಳು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಬಾಬಾ ತಿಳಿಸಿದ್ರು, ತಂದೆಯು ತಮ್ಮ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನ ಕೊಡಲು ಬಂದಿದ್ದಾರೆ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಶಿವಬಾಬಾ ಅವರವರ ಹತ್ರ ಸಂಪೂರ್ಣ ಆಸ್ತಿ ಇದೆ, ಸುಖ ಶಾಂತಿ ಪ್ರೇಮದ ಸಾಗರ ಇದ್ದಾರೆ. ಅದೇ ಆಸ್ತಿಯನ್ನ ಪೂರ್ಣ ಖಜಾನೆ ರೂಪದಲ್ಲಿ ಬಾಬಾ ಕೊಡ್ತಿದ್ದಾರೆ. ಅಷ್ಟು ವಿಲ್ ಮಾಡ್ತಾರೆ. ಆ ವಿಲ್ ಇಂದ ತಾವು 21 ಜನ್ಮವರೆಗೂ ತಾವು ತಿಂತಾನೆ ಇರ್ತೀರಿ. ಆದ್ರೂ ಸಹ ಅದು ಮುಗಿಯೋದೇ ಇಲ್ಲ. ಅಷ್ಟೊಂದು ಸುಖ ಶಾಂತಿ ಪ್ರೇಮ ಪವಿತ್ರತೆ ಎಲ್ಲವನ್ನ ಕೊಟ್ಟಿರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ನಿಮ್ಮನ್ನ ಕವಡೆಯಿಂದ ವಜ್ರ ಸಮಾನರನ್ನಾಗಿ ಬಾಬಾ ಮಾಡ್ತಾರೆ. ಬಾಬಾ ಕೊಡುವ ಆಸ್ತಿ ಆಗಿದೆ. ನೀವು ತಂದೆಯ ಪೂರ್ಣ ಖಜಾನೆಗಳನ್ನ ಯೋಗ ಬಲದಿಂದ ಪಡ್ಕೊಳ್ಬೇಕಾಗಿದೆ. ಬಾಬಾ ಕೊಡ್ತಾರೆ ಅಂದ್ರೆ ಹಾಗೆ ಸುಮ್ಮನೆ ಕೊಡುದಿಲ್ಲ. ಬಾಬಾ ಹೇಳ್ತಾರೆ ಯೋಗ ಬಲದಿಂದ ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ ಇದೆ.
ಹಾಗಾಗಿ ಯೋಗದ ವಿನಃ ಯಾವುದು ಕೂಡ ಪ್ರಾಪ್ತಿ ಆಗಲ್ಲ ಅಂತ ಹೇಳಿ ಬಾಬಾ ಹೇಳಿದ್ರು. ओम शांति। शिव भगवान वाच। अब शिव भगवान निराकार को सभी मानते हैं। ಹೀಗೆ ಬಾಬಾ ಹೇಳ್ತಾರೆ, ಶಿವ ಭಗವಾನ್ ಶಿವ ಅಂದ್ರನೇ ನಿರಾಕಾರ. ನಿರಾಕಾರನಿಗೆ ಮಾತ್ರ ಭಗವಂತ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ. ದೇಹದಾರಿಗೆ ಭಗವಂತ ಅಂತ ಹೇಳಿದ್ರೆ ಒಪ್ಪಿಗೆ ಆಗೋದಿಲ್ಲ. एक ही निराकार शिव है जिसकी सब ಪೂಜಾ करते हैं. ಒಬ್ಬ ನಿರಾಕಾರನನ್ನೇ ಎಲ್ಲರೂ ಪೂಜಿಸ್ತಾ ಇದ್ದಾರೆ, ಎಲ್ಲ ಧರ್ಮದವರು ಪೂಜಿಸ್ತಾ ಇದ್ದಾರೆ. ಬಾಕಿ ಜೋ ಬಿ ದೇಹದಾರಿ ಹೇ ಉನ್ಕಾ ಸಾಕಾರ ರೂಪ ಹೇ. ಉಳ್ದ ಎಲ್ಲ ಆತ್ಮಗಳದ್ದು ಸಾಕಾರ ಶರೀರ ಇದೆ, ಆದ್ರೆ ಶಿವಬಾಬಾರವ್ರಿಗೆ ಮಾತ್ರ ಸಾಕಾರ ಶರೀರ ಇಲ್ಲ. ಪೆಹ್ಲೆ ಪೆಹ್ಲೆ ನಿರಾಕಾರ ಆತ್ಮಾತಿ ಫಿರ್ ಸಾಕಾರ ಬನ್ನಿ ಹೇ. ತಾವು ಕೂಡ ಮೊದಲು ಪರಂಧಾಮದಲ್ಲಿದ್ದಾಗ ನಿರಾಕಾರ ಆತ್ಮಗಳನ್ನೇ ಆಗಿದ್ರಿ, ಈಗ ಇಲ್ಲಿ ಸಾಕಾರಿ ಆಗಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಾಕಾರ ಬಂತಿ ಹೇ ಶರೀರ್ ಮೇ ಪ್ರವೇಶ ಕರ್ತಿ ಹೇ. ಹೀಗೆ ಸಾಕಾರಿ ಆಗೋದಂದ್ರೆ ಅರ್ಥ ಆತ್ಮ ಶರೀರದಲ್ಲಿ ಪ್ರವೇಶ ಆಗೋದು. ನಿರಾಕಾರ ಇರುವಂತ ಆತ್ಮ ಪರಂಧಾಮದಿಂದ ಬಂದು ಶರೀರದಲ್ಲಿ ಪ್ರವೇಶ ಆಗೋದೇ ಸಾಕಾರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಬ್ ಉನ್ಕೋ ಪಾಠ ಚಲ್ತಾ ಹೇ. ಆಗ ಅದರ ಪಾತ್ರ ಆರಂಭ ಆಗುತ್ತೆ. ಆತ್ಮ ಶರೀರದ ಮೂಲಕ ಪಾತ್ರ ಮಾಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೂಲವತನ್ನೇ ತೋ ಕೊಯಿ ಪಾಠ ಹೇ ನಹಿ ಹೇ. ಮೂಲವತನದಲ್ಲಿ ಆತ್ಮಗಳದ್ದು ಯಾವುದೇ ಪಾತ್ರ ಇಲ್ಲ, ಸಾಕಾರದಲ್ಲೇನೆ ಪಾತ್ರ ಇರುತ್ತೆ. ಜೈಸೆ ಆಕ್ಟರ್ಸ್ ಘರ್ ಮೇ ಹೇ ತೋ ನಾಟಕ ಕಾ ಪಾಠ ನಹಿ ಹೇ. ಹೇಗೆ ಅದಕ್ಕೆ ಉದಾಹರಣೆ ಹೇಳ್ತಿದ್ದಾರೆ. ಹೇಗೆ ಸ್ಥೂಲವಾಗಿ ನಾಟಕ ಆಡ್ತಾರೆ, ಅವರು ಮನೆಯಲ್ಲಿದ್ದಾಗ ಅವ್ರದ್ದು ಪಾತ್ರ ಇಲ್ಲ. ಯಾವಾಗ ನಾಟಕದ ಸ್ಟೇಜ್ ಮೇಲೆ ಹೇಳ್ತಾರೆ ಆಗ ಅವ್ರದ್ದು ಪಾತ್ರ ಇರುತ್ತೆ. ಹಾಗೆ ಅಂತ ಬಾಬಾ ಹೇಳ್ತಾರೆ, ನೀವು ಪರಂಧಾಮದಲ್ಲಿದ್ದಾಗ ಮನೆಯಲ್ಲಿದ್ದಾಗ ಪಾತ್ರ ಇಲ್ಲ. ಯಾವಾಗ ಈ ಸಾಕಾರದಲ್ಲಿ ಬರ್ತೀರಿ, ಈ ಈ ನಾಟಕದ ಸ್ಟೇಜಿನ ಮೇಲೆ ಬರ್ತೀರಿ, ಆಗ ಪಾತ್ರ ಆರಂಭ ಆಗುತ್ತೆ. ಸ್ಟೇಜ್ ಪರ್ ಆನೆ ಸೆ ಪಾಠ ಬಜಾತೆ ಹೇ. ಹೀಗೆ ಈ ಭೂಮಿ ಪ್ರದೇಶ, ಈ ಕರ್ಮ ಕ್ಷೇತ್ರ, ಇಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮ भी यही आकर शरीर द्वारा पाठ बचते हैं. ಆತ್ಮ ಅಲ್ಲಿಂದ ಬಂದು ಇಲ್ಲಿ ಸಾಕಾರವನ್ನ ಪ್ರವೇಶ ಮಾಡಿ ಪಾತ್ರವನ್ನ ಅಭಿನಯಿಸುತ್ತದೆ. ಪಾರ್ಟ್ ಪಾರ್ಟ್ ಪರ್ ಹಿ ಸಾರಾ ಮದಾರ್ ಹೇ. ಪಾತ್ರನೇ ಎಲ್ಲದಕ್ಕೂ ಆಧಾರ ಆಗಿದೆ. ಶರೀರದಲ್ಲಿ ಪಾತ್ರ ಆತ್ಮ ಪ್ರವೇಶ ಆಗೋದು, ಪಾತ್ರ ಮಾಡುವಂಥದ್ದು. ಆತ್ಮ ಮೇ ತೋ ಕೊಯಿ ಫರ್ಕ್ ನಹಿ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಶರೀರ ಇಲ್ಲದೆ ಆತ್ಮ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜೈಸೆ ತುಮ್ ಬಚ್ಚೆ ಕಿ ಆತ್ಮ ಹೇ ವೈಸೆ ಇನ್ಕಿ ಆತ್ಮ ಹೇ. ಹೇಗೆ ನೀವೆಲ್ಲ ಆತ್ಮಗಳು ಶರೀರದಲ್ಲಿ ಇದ್ರಿ, ಎಷ್ಟು ಸತ್ಯನೋ ಹಾಗೆ ಶಿವಬಾಬಾರವ್ರಿಗೂ ಕೂಡ ಶರೀರ ಬೇಕಾಗತ್ತೆ. ಅವ್ರಿಗೆ ಅವ್ರೂ ಆತ್ಮ ಆಗಿದ್ದಾರೆ. ಬಾಪ್ ಪರಮ ಆತ್ಮ ಕ್ಯೂ ಕಾತೆ ಹೇ. ಅವ್ರೂನು ಆತ್ಮನೇ, ಆದ್ರೆ ವಿಶೇಷವಾಗಿ ಅವ್ರಿಗೆ ಪರಮ ಅಂತೇಳಿ ಯಾಕೆ ಹೇಳ್ತೀರಿ, ಪರಮಾತ್ಮ ಅಂತೇಳಿ ಯಾಕೆ ಕರೆಯಲಾಗತ್ತೆ. ಉನ್ಕಾ ಅಕ್ಯುಪೇಶನ್ ಕ್ಯಾ ಹೇ ವೇ ಜಾನ್ನ ಹೇ. ಈಗ ಅವರು ಯಾರಾಗಿದ್ದಾರೆ, ಅವರ ಜೀವನ ಚರಿತ್ರೆ ಏನು, ಅದನ್ನ ತಿಳ್ಕೊಳ್ಬೇಕಾಗಿದೆ. ಯಾಕೆ ಅವ್ರಿಗೆ ಪರಮ ಆತ್ಮ ಅಂತೀವಿ, ನಾವ್ ಯಾಕೆ ಕೇವಲ ಆತ್ಮ ಆಗಿದ್ವಿ, ಇದರ ಅರ್ಥ ತಿಳ್ಕೊಳ್ಬೇಕಾಗಿದೆ. कोई प्रेसिडेंट है, राजा है, यह ಆತ್ಮ ಕಾ ಅಕ್ಯುಪೇಶನ್ ಹೈನಾ. ಹೀಗೆ ಯಾವುದೇ ಪ್ರಧಾನ ಮಂತ್ರಿ ಇರ್ತಾರೆ, ರಾಜ ಇರ್ತಾರೆ, ಅವ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡಿರ್ತೀರಿ. ಹಾಗೆ ಪರಮ ಆತ್ಮ ಇದ್ದಾರೆ ಅಂದ್ಮೇಲೆ ಅವರ ಬಗ್ಗೆನೂ ತಾವು ತಿಳ್ಕೊಂಡಿರ್ಬೇಕಲ್ಲ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಯಹ ಪವಿತ್ರ ದೇವತಾಯೇ ಹೇ ಇಸ್ಲಿಯೇ ಇನ್ಕೋ ಪೂಜೆ ಜಾತಾ ಹೇ. ಇನ್ನು ದೇವತೆಗಳ ಬಗ್ಗೆನೂ ಕೂಡ ತಿಳ್ಕೊಳ್ತೀರಿ, ಅವರು ಪವಿತ್ರರು, ಹಾಗಾಗಿ ಅವ್ರನ್ನ ಪೂಜಿಸ್ತಾ ಇದ್ದೀರಿ. अभी तुम समझते हो यह पढ़ाई पढ़कर लक्ष्मी नारायण विश्व के मालिक ಬನೆ ಹೇ. ಹೀಗೆ ಆ ದೇವತೆಗಳು ಹೇಗಾದ್ರು, ಅವರು ಎಂತ ಈ ವಿದ್ಯೆಯನ್ನ ಓದಿ ಲಕ್ಷ್ಮೀನಾರಾಯಣರಾದ್ರು. ಕಿಸ್ನೆ ಬನಾಯ. ಹಾಗಾದ್ರೆ ಅವ್ರ ವಿದ್ಯೆಯನ್ನೇ ಓದಿ ಲಕ್ಷ್ಮೀನಾರಾಯಣ ಆದ್ರೆ, ಹಾಗಾದ್ರೆ ಅವ್ರಿಗೆ ವಿದ್ಯೆ ಓದಿಸ್ತವ್ರು ಯಾರು, ಅವರನ್ನ ಯಾರು ಆ ರೀತಿ ಮಾಡಿದ್ರು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಪರಮ ಆತ್ಮನೇ. ಹೀಗೆ ಪರಮಾತ್ಮ ಅಂದ್ರೆ ಯಾರು ಅಂದ್ರೆ, ಸಾಧಾರಣ ಮನುಷ್ಯರಿಗೆ ವಿದ್ಯೆಯನ್ನ ಓದಿಸಿ ಶ್ರೇಷ್ಠರನ್ನಾಗಿ ಮಾಡುವಂತವ್ರು, ಪರಮ ಶ್ರೇಷ್ಠ ಇರುವಂತವ್ರು ಪರಮ ಆತ್ಮನೇ ಆಗಿದ್ದಾರೆ. ತುಮ್ ಆತ್ಮ ಭಿ
पढ़ती हूँ। बड़ाई बड़ाई यह है तो बाप आकर तुम बच्चों को पढ़ाते हैं और ರಾಜಯೋಗ भी ಸಿಕ್ಲಾತೆ ಹೇ. ದೊಡ್ಡದ ಮಾತು ವಿಷಯ ಅಂದ್ರೇನೆ ಇದಾಗಿದೆ. ತಂದೆ ಬಂದು ತಾವ ಆತ್ಮಗಳಿಗೆ ಓದಿಸಿ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ, ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಇದು ದೊಡ್ಡ ವಿಷಯ ಆಗಿದೆ. ಈ ವಿದ್ಯೆಯನ್ನ ಓದೇ ತಾವು ಶ್ರೇಷ್ಠರಾಗ್ತೀರಿ, ದೇವತೆಗಳಾಗ್ತೀರಿ. ಕಿತನ ಸಹಜ. ಆದ್ರೂ ಓದಿಸುವಂತದ್ದು ಕೂಡ ಎಷ್ಟು ಸಹಜವಾಗಿ ಓದಿಸ್ತಾ ಇದ್ದಾರೆ, ಸಹಜ ಮಾತುಗಳನ್ನೇ ಹೇಳ್ತಾ ಇದ್ರೆ. ಇಸ್ಕೋ ಕಹ ಜಾತಾ ಹೇ ರಾಜಯೋಗ. ಬಹಳ ಈಸಿಯಾಗಿ ಬಾಬಾ ರಾಜಯೋಗ ಕಲಿಸ್ತಾ ಇದ್ದಾರೆ. ಕೆಲ್ಸ ಕಾರ್ಯ ಮಾಡ್ತಾ, ಉದ್ಯೋಗ ಮಾಡ್ತಾ, ಮನೆಯನ್ನ ಸಂಭಾಲನೆ ಮಾಡ್ತಾ, ಎಲ್ಲರ ಜೊತೆಗೂ ಇರ್ತಾ ಈ ಶಿಕ್ಷಣವನ್ನ ಪಡ್ಕೊಳ್ಳೋದು ಇದು ಎಷ್ಟು ಸಹಜ ಅಂತ ಬಾಬಾ ಹೇಳ್ತಾರೆ. ಬಾಬ್ ಕೋ ಯಾದ್ ಕರ್ನೆ ಸೆ ಹಮ್ ಸತೋ ಪ್ರಧಾನ್ ಬನ್ ಜಾತೆ ಹೇ. ಹೀಗೆ ಅಂತ ತಂದೆಯನ್ನ ನೆನಪು ಮಾಡೋದ್ರಿಂದ ತಾವು ಸತೋ ಪ್ರಧಾನ ಆಗ್ತೀರಿ. ಬಾತೋ ಹಿ ಸತೋ ಪ್ರಧಾನ್. ಬಾಬಾರವ್ರಂತೂ ಸದಾ ಸತೋ ಪ್ರಧಾನ ಇರ್ತಾರೆ. ಉನ್ಕಿ ಕಿತನಿ ಮಹಿಮಾ ಗಾತೆ ಹೇ. ಅವ್ರಿಗಾಗಿ ಎಷ್ಟು ಮಹಿಮೆ ಮಾಡ್ತೀರಿ, ಎಷ್ಟು ಗಾಯನ ಮಾಡ್ತೀರಿ. ಭಕ್ತಿ ಮಾರ್ಗ ಮೇ ಕಿತನಾ ಫಲ್ ದೂದ್ ಆದಿ ಚಡಾತೆ ಹೇ. ಅವ್ರಿಗೆ ಎಷ್ಟು ಮಹಿಮೆ ಮಾಡ್ತೀರಿ, ಅವ್ರಿಗಾಗಿ ಎಷ್ಟು ಪೂಜೆ ಮಾಡ್ತೀರಿ. ಭಕ್ತಿ ಮಾರ್ಗದಲ್ಲಿ ಅವ್ರಿಗೆ ಹೂ ಹಾಕ್ತಿರಿ, ಹಾಲಿನ ಅಭಿಷೇಕ ಮಾಡ್ತೀರಿ, ಏನೆಲ್ಲವನ್ನ ಪೂಜೆಯ ವಿಧಿ ವಿಧಾನಗಳನ್ನ ಮಾಡ್ತೀರಿ. ಸಮಜ್ ಕುಚ್ ನಹಿ ಹೇ. ಆದ್ರೆ ಅವ್ರು ಯಾರು ಆಗಿದ್ರು ಅವ್ರ ಆಕ್ಯುಪೇಷನ್ನೇ ಗೊತ್ತಿಲ್ಲ, ಏನನ್ನು ಅವ್ರಿಗೆ ತಿಳ್ಕೊಂಡಿಲ್ಲ ಅವರ ಬಗ್ಗೆ. ದೇವತೋ ಕೋ ಪೂಜತೆ ಹೇ, ಶಿವ್ ಪರ್ ದೂದ್ ಫೂಲ್ ಆದಿ ಚಡಾತೆ ಹೇ. ಕುಚ್ ಪತಾ ನಹಿ. ದೇವತೆಗಳನ್ನು ಕೂಡ ಪೂಜಿಸ್ತೀರಿ, ಶಿವನನ್ನು ಪೂಜಿಸ್ತೀರಿ, ಶಿವನ ಮೇಲೆ ಕೂಡ ಹೂವು ಹಣ್ಣು ಅಥವಾ ಹಾಲಿನ ಅಭಿಷೇಕ ಕೂಡ ಮಾಡ್ತೀರಿ. ದೇವತೋನೆ ರಾಜಕೀಯ ಹೇ. ದೇವತೆಗಳನ್ನ ಪೂಜಿಸ್ತೀರಿ ಅಂದ್ರೆ ಅರ್ಥ ಅವರು ರಾಜ್ಯಭಾರ ಮಾಡಿದ್ರು, ಭಾರತವನ್ನ ಆಳಿ ಹೋಗಿದ್ರು, ಅವರು ನಮ್ಮ ಪೂರ್ವಜರು ಅಂತ ಹೇಳಿ ಬಲೆ ಪೂಜಿಸ್ತೀರಿ. ಆದ್ರೆ ಶಿವಬಾಬಾರವ್ರನ್ನು ಪೂಜಿಸ್ತೀರಿ ಅಂದ್ರೆ ಅವ್ರ ಏನ್ ಮಾಡಿ ಹೋಗಿದ್ರು, ಅವ್ರಿಗೆ ಯಾಕೆ ಹೂ ಹಣ್ಣು ಹಾಲು ಅಭಿಷೇಕ ಮಾಡ್ತೀರಿ ಬಾಬಾ ಕೇಳ್ತಿದ್ದಾರೆ. ಶಿವ್ ಪರ್ ಕ್ಯೂ ಚಡಾತೆ ಹೇ, ಉಸ್ನೆ ಕ್ಯಾ ಕರ್ತವ್ಯ ಕಿಯಾ ಹೇ. ಹಾಗಾದ್ರೆ ಶಿವ ಏನ್ ಮಾಡಿದ್ರು, ಅವ್ರಿಗಾಗಿ ಯಾಕೆ ಇದೆಲ್ಲ ಪೂಜೆ ಮಾಡ್ತಾ ಇದ್ರಿ, ಅವ್ರ ಅಂತಹ ಕರ್ತವ್ಯ ಏನ್ ಮಾಡಿದ್ರು ಅಂತ ಬಾಬಾ ಕೇಳ್ತಾರೆ. ಜೋ ಇತನ ಪೂಜತೆ ಹೋ, ಅವ್ರನ್ನ ಇಷ್ಟೊಂದು ಮಹಿಮೆ ಮಾಡ್ತೀರಿ, ಇಷ್ಟೊಂದು ಪೂಜಿಸ್ತೀರಿ, ಅವರಿಗಾಗಿ ಇಷ್ಟೊಂದು ಮಂದಿರಗಳನ್ನ ಕಟ್ತೀರಿ, ಅವ್ರು ಏನ್ ಕರ್ತವ್ಯ ಮಾಡಿ ಹೋಗಿದ್ರು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ದೇವತೋ ಕಾ ತೋ ಫಿರ್ ಭಿ ಮಾಲೂಮ್ ಹೇ. ದೇವತೆಗಳ ಬಗ್ಗೆ ಅಂತೂ ಗೊತ್ತಿದೆ, ಅವರ ನಮ್ಮ ಪೂರ್ವಜರು, ನಮ್ಮ ಹಿರಿಯರು. ವಾಹಿ ಸ್ವರ್ಗಕ್ಕೆ ಮಾಲೀಕ, ಅವರು ಸ್ವರ್ಗದ ಮಾಲೀಕರಾಗಿದ್ರು ಅಂತ ಹೇಳಿ ಪೂಜಿಸ್ತೀರಿ. ಅದಕ್ಕಾದ್ರೆ ಬಲೆ ಅರ್ಥ ಇದೆ. ಹಾಗಾದ್ರೆ ಶಿವ ಬಾಬಾರವನ್ನ ಪೂಜಿಸಕ್ಕೆ ಏನ್ ಕಾರಣ ಇದೆ ಅಂತ ಬಾಬಾ ಕೇಳ್ತಿದ್ದಾರೆ. ಉನೋಕೋ ಕಿಸ್ನೆ ಬನಾಯ ಯಹ ಭಿ ಪತಾ ನಹಿ. ಅಷ್ಟೊಂದು ಪೂಜಿಸುವ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹ ದೇವತೆಗಳ ಬಗ್ಗೆ ಕೂಡ ಪೂರ್ಣ ತಿಳ್ಕೊಂಡಿಲ್ಲ. पूजा भी करते भी है शिव की, परंतु ख्याल में नहीं है यह भगवान है. ಬಲೆ ಪೂಜೆ ಅಂತೂ ಮಾಡ್ತಾ ಇದ್ದೀರಿ, ಆದ್ರೆ ಇವರು ಭಗವಂತ ಆಗಿದ್ದಾರೆ ಅನ್ನುವಂತ ಕೂಡ ಗಮನ ಇಲ್ಲ. ಎಲ್ಲರಿಗಿಂತಲೂ ಶ್ರೇಷ್ಠ ಇದ್ದಾರೆ, ಪರಮ ಆತ್ಮ ಆಗಿದ್ದಾರೆ. ಇವರು ಈ ಸೃಷ್ಟಿಗಾಗಿ ಏನನ್ನೋ ಮಾಡಿದ್ದಾರೆ, ನಮಗಾಗಿ ಏನೋ ಕೊಟ್ಟಿದ್ದಾರೆ. ಇದು ಯಾವ್ದ್ರದ್ದು ಗಮನ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಗವಾನೇ ಇನೋಕ ಐಸಾ ಬನಾಯ ಹೇ. ಭಗವಂತನೇ ಈ ದೇವತೆಗಳನ್ನ ಸ್ವರ್ಗದ ಮಾಲೀಕರನ್ನಾಗ ಈ ರೀತಿ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಕಿತಿನಿ ಕಿತನಿ ಭಕ್ತಿ ಕರ್ತೆ ಹೇ. ಆದ್ರೂ ಎಷ್ಟೊಂದು ಭಕ್ತಿ ಮಾಡ್ತಾರೆ ಶಿವನಿಗಾಗಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸಬ್ ಅಂಜಾನ್ ಹೇ. ಹೀಗೆ ಎಲ್ಲರೂ ಅಜ್ಞಾನಿಯಾಗಿ ಭಕ್ತಿ ಮಾಡ್ತಿದ್ದಾರೆ, ಗೊಂಬೆಗಳ ರೀತಿಯಲ್ಲಿ, ಆಟದ ರೀತಿಯಲ್ಲಿ ಭಕ್ತಿ ಮಾಡ್ತಿದ್ದಾರೆ. ತುಮ್ನೆ ಬಿ ಶಿವ್ ಕಿ ಪೂಜಾ ಕಿಯೇ ಹೋಗಿ, ಅಭಿ ತುಮ್ ಸಮಜ್ತೆ ಹೋ, ಆಗೆ ಕುಚ್ ಬಿ ನಹಿ ಸಮಜ್ತೆ ಥೆ. ತಾವು ಕೂಡ ಶಿವನ ಪೂಜೆಯನ್ನೇ ಮಾಡಿದ್ದೀರಿ, ಆಗ ಏನು ಕೂಡ ಗೊತ್ತಿರ್ಲಿಲ್ಲ, ಈಗ ಎಲ್ಲ ಗೊತ್ತಾಗಿದೆ. ಶಿವನನ್ನ ಯಾಕೆ ಪೂಜೆ ಮಾಡ್ತೀವಿ, ಅವರಿಗಾಗಿ ಯಾಕೆ ಗಾಯನ ಮಾಡ್ತಾ ಇದ್ದೀವಿ ಅನ್ನೋದು ಈಗ ಗೊತ್ತಾಗಿದೆ. ಉನ್ಕಾ ಆಕ್ಯುಪೇಷನ್ ಕ್ಯೂ ಹೇ, ಕ್ಯಾ ಹೇ, ಕ್ಯಾ ಸುಖ ದೇತೆ ಹೇ, ಕುಚ್ ಬಿ ನಹಿ ಪತಾ ನಹಿತ. ಬಾಬಾರವರ ಆಕ್ಯುಪೇಷನ್ ಏನಾಗಿದೆ, ಅವ್ರು ಎಂತ ಸುಖವನ್ನ ಕೊಟ್ಟಿದ್ರು, ಎಷ್ಟು ಜನ್ಮದವರೆಗೂ ನಾವು ಅದರ ಸುಖದ ಅನುಭವ ಮಾಡಿದ್ವಿ,
ಈಗ ಗೊತ್ತಾಗಿದೆ. ಕ್ಯಾ ಯಹ ದೇವತಾಯೇ ಸುಖ ದೇತೆ ಹೇ, ದೇವತೆಗಳು ತಮ್ಗೆ ಅಷ್ಟು ಸುಖ ಕೊಟ್ಟಿದ್ರ ಅಂತ ಬಾಬಾ ಕೇಳ್ತಾರೆ. ಬಲ್ ರಾಜ ರಾಣಿ ಪ್ರಜಾ ಕೋ ಸುಖ ದೇತೆ ಹೇ ಪರಂತು ಉನ್ಕೋ ತೋ ಶಿವ ಬಾಬಾನೆ ಐಸಾ ಬನಾಯನ. ಹೀಗೆ ಬಾಬಾ ಹೇಳ್ತಿದ್ರ, ಬಲೆ ದೇವತೆಗಳು ರಾಜ್ಯಭಾರ ಮಾಡ್ತಾರೆ, ರಾಜ ರಾಣಿ ಆಗಿರ್ತಾರೆ, ಅಲ್ಲಿ ಪ್ರಜೆಗಳಿರ್ತಾರೆ, ಅಲ್ಲಿರುವ ರಾಜ ರಾಣಿ ಅಲ್ಲಿರುವ ಪ್ರಜೆಗಳಿಗೆ ಸುಖ ಕೊಡ್ತಾರೇನು? ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅಲ್ಲಿರುವ ರಾಜ ರಾಣಿಗಳಿಗೂ ಇಲ್ಲಿಂದನೇ ಸುಖ ಪಡ್ಕೊಂಡು ಹೋಗ್ತಾರೆ, ಅಲ್ಲಿರುವ ಪ್ರಜೆಗಳು ಕೂಡ ಇಲ್ಲಿಂದನೇ ಶಿವಬಾಬಾರವರಿಂದನೇ ಅಂತ ಆಸ್ತಿಯನ್ನ ತೆಗೆದುಕೊಂಡು ಹೋಗಿರ್ತಾರೆ. ಹಾಗಾಗಿ ಅಲ್ಲಿರೋರು ಎಲ್ಲರೂ ಶಿವಬಾಬಾರವರ ಆಸ್ತಿಯನ್ನೇ ಉಳ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಲಿಹಾರಿ ಉನ್ಕಿ ಹಿ ಹೇ. ಹೀಗೆ ಬಾಬಾ ಹೇಳ್ತಾರೆ, ಬಲಿಹಾರಿ ಆಗ್ಬೇಕಾಗಿರೋದು ಇವ್ರಿಗೇನೆ, ಶಿವಬಾಬಾರೆ, ಅಲ್ಲಿರುವ ರಾಜ ರಾಣಿಗಳಿಗೆ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇವತ್ತು ಸಿರ್ಫ್ ರಾಜ ಹಿ ಕರ್ತೆ ಹೇ, ಅಲ್ಲಿರೋರು ಕೇವಲ ರಾಜ್ಯಭಾರ ಮಾಡ್ತಾರೆ ಅಷ್ಟೇ. ಅವರು ರಾಜ್ಯ ಪಡ್ಕೊಂಡಿರೋದು ಶಿವಬಾಬಾರವರಿಂದೆ, ಅಷ್ಟು ಸಂಪತ್ತಿವಂತರಾಗಿರೋದು ಶಿವಬಾಬಾರವರಿಂದೆ. ಅಲ್ಲಿರುವ ಪ್ರಜೆಗಳು ಕೂಡ ಸುಖಿಯಾಗಿರೋದು, ಶಾಂತಿಯಲ್ಲಿರೋದು, ಪವಿತ್ರ ಆಗಿರೋದು ಶಿವಬಾಬಾರವರಿಂದಲೇ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರಜಾ ಬಿ ಬನ್ ಜಾತಿ ಹೇ, ಬಾಕಿ ಯಹ ಕೊಯಿ ಕಾ ಕಲ್ಯಾಣ ನಹಿ ಕರ್ತೆ. ಬಾಬಾ ಹೇಳ್ತಾರೆ, ಯಾಕೆ ಪ್ರಜೆ ಆದ್ರು ಅವರು ಇಲ್ಲಿ ಯಾರದ್ದೇ ಕಲ್ಯಾಣ ಮಾಡಿಲ್ಲ. ಎಲ್ಲರ ಕಲ್ಯಾಣ ಮಾಡಿದ್ರೆ ಅಲ್ಲಿ ರಾಜ ಪದವಿ ಪಡ್ಕೊಳ್ತಿದ್ರಿ, ಅಲ್ಲಿ ಪ್ರಜೆ ಆಗಿದ್ದಾರೆ ಅಂದ್ರೆ ಅರ್ಥ ಇಲ್ಲಿ ಯಾರದ್ದು ಕಲ್ಯಾಣ ಅವರು ಮಾಡಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ಅಗರ್ ಕರ್ತೆ ಬಿ ಹೇ ತೋ ಅಲ್ಪ ಕಾಲ್ಕಿ ಲಿಯೇ ಹೇ, ಒಂದ್ ವೇಳೆ ಮಾಡಿದ್ರೆ ಅವ್ರಿಗೆ ಅಲ್ಪ ಕಾಲಕ್ಕಾಗಿ ಸಿಗ್ತಾ ಇದೆ. ಬಾಕಿ ತುಮ್ ಬಚ್ಚೋಂ ಕೋ ಬಾಪ್ ಬೈಟ್ ಪಡಾತೆ ಹೇ, ಉಳಿದಂತೆ ಬಾಬಾರವರೇ ತಾವ್ ಮಕ್ಕಳಿಗೆ ಎಲ್ಲವನ್ನ ಓದಿಸ್ತಾ ಇದ್ದಾರೆ. ಉನ್ಕೋ ಕಹಾ ಜಾತಾ ಹೇ ಕಲ್ಯಾಣಕಾರಿ, ಎಲ್ಲರ ಸದ್ಗತಿ ಮಾಡುವಂತವ್ರು, ಎಲ್ಲರ ಉನ್ನತಿ ಮಾಡುವಂತವ್ರು, ಅವರಿಗಾಗಿನೇ ಕಲ್ಯಾಣಕಾರಿ ಅಂತೇಳಿ ಮಹಿಮೆ ಇದೆ. ಬಾಪ್ ಅಪನಾ ಪರಿಚಯ ದೇತೆ ಹೇ, ಮೇರೆ ಲಿಂಗ ಕಿ ತುಮ್ ಪೂಜಾ ಕರ್ತೆ ಥೆ. ಬಾಬಾ ಹೇಳ್ತಿದ್ದಾರೆ, ತಮ್ಮ ಪರಿಚಯ ಹೇಳ್ತಿದ್ದಾರೆ, ತಾವು ಹೇಗಿದ್ದಾರೆ. ಆದ್ರೆ ತಾವು ಭಕ್ತಿ ಮಾರ್ಗದಲ್ಲಿ ತಾವು ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದೆ. ಉನ್ಕೋ ಪರಮ ಆತ್ಮ ಕಥೆತೆ, ಆ ಲಿಂಗಕ್ಕೆ ಕೂಡ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ರಿ. ಪರಮ ಆತ್ಮ ಸೆ ಪರಮ ಆತ್ಮ ಸೆ ಪರಮಾತ್ಮ ಹೋ ಜಾತಾ ಹೇ. ಪರಮ ಬಾಬಾ ಬಿಡಿಸ್ತಿದೆ, ಪರಮ ಪ್ಲಸ್ ಆತ್ಮ ಪರಮಾತ್ಮ ಆಗತ್ತೆ. ಪರಂತು ಯಹ ಜಾನ್ತೆ ಹಿ ನಹಿ ಕ್ಯಾ ಕರ್ತೆ ಹೇ, ಬಸ್ ಸಿರ್ಫ್ ಕಹ ದೇಂಗೆ ಕಿ ಸರ್ವವ್ಯಾಪಿ ಹೇ. ಭಗವಂತ ಯಾರು ಅನ್ನೋದು ಏನು ಗೊತ್ತಿಲ್ಲದೆ ಕಾರಣ ಇಷ್ಟು ಹೇಳ್ತಾ ಇದ್ರಿ. ಭಗವಂತ ಅಂದ ತಕ್ಷಣನೇ ಅವರು ಸರ್ವವ್ಯಾಪಿ, ಜೋಡಿ ಪದ ಹೇಳ್ದಂಗೆ ಭಗವಂತ ಯಾರು ಅಂದ್ರೆ ಅವರು ಸರ್ವವ್ಯಾಪಿ, ಎಲ್ಲ ರೀತಿನೇ ಹೇಳ್ತಾ ಬಂದಿದ್ದೀರಿ. ನಾಮ ರೂಪ್ ಸೆ ನ್ಯಾರಾ ಹೇ, ಅವರು ನಾಮರೂಪದಿಂದ ಭಿನ್ನ ಇದ್ದಾರೆ. ಫಿರ್ ಉಸ್ ಪರ್ ದೂದ್ ಆದಿ ಚಡಾನ ಸೋಪ್ತಾ ನಹಿ ಹೇ. ಬಾಬಾ ಹೇಳ್ತಾರೆ, ಭಗವಂತನಿಗೆ ರೂಪ ಇಲ್ಲ, ನಾಮ ಇಲ್ಲ ಅಂತ ಹೇಳಿದ್ರೆ ಅಂದ್ಮೇಲೆ ಅವರಿಗಾಗಿ ಹಾಲಿನ ಅಭಿಷೇಕ ಮಾಡೋದು, ಹೂ ಏರ್ಸೋದು, ಪೂಜೆ ಮಾಡೋದು ಇದು ಶೋಭಿಸುತ್ತಾ? ಅವ್ರಿಗೇನು ರೂಪನೇ ಇಲ್ಲ ಅಂದ್ರೆ ಅಭಿಷೇಕ ಯಾರಿಗಾಗಿ ಏರಿಸ್ತಾ ಇದ್ದೀರಿ, ಹೂ ಯಾರಿಗೆ ಏರಿಸ್ತಾ ಇದ್ದೀರಿ, ಅಭಿಷೇಕ ಯಾರಿಗೆ ಮಾಡ್ತಾ ಇದ್ದೀರಿ? ಇದು ಶೋಭಿಸೋದೇ ಇಲ್ಲ, ಭಗವಂತ ರೂಪನೇ ಇಲ್ಲ ಅಂತ ಹೇಳಿದ್ರೆ ಅಂತ ಬಾಬಾ ಕೇಳ್ತಾರೆ. ಆ ಆಕರ್ ಹೇ ತಬ್ ತೋ ಉಸ್ ಪರ್ ಚಡಾತೆ ಹೇನ. ಅವ್ರಿಗೆ ಆಕಾರ ಇರುವ ಕಾರಣನೇ ಅವ್ರಿಗಾಗಿನೇ ಅದೆಲ್ಲವನ್ನ ಏರಿಸ್ತಾ ಇದ್ರು. ಯಾವ್ದೋ ಒಂದು ಆಕಾರ ಇದೆ, ಯಾವ ಆಕಾರ ಅಂತ ಗೊತ್ತಿಲ್ಲ, ಹಾಗಾಗಿ ಆಕಾರ ಇರುವ ಕಾರಣನೇ ಏರಿಸಲಾಗುತ್ತೆ. ಉನ್ಕೋ ನಿರಾಕಾರ ಕೋ ತೋ ನಹಿ ನಿರಾ ನಿರಾಕಾರ ಕೋ ತೋ ಕಹ ನಹಿ ಸಕ್ತೆ. ಹೀಗೆ ಬಾಬಾ ಹೇಳ್ತಾರೆ, ಅವ್ರಿಗೆ ಪೂರ್ಣ ನಿರಾಕಾರ ಅಂತ ಕೂಡ ತಿಳ್ಕೊಳ್ತಾ ಇರ್ಲಿಲ್ಲ, ಹೇಳ್ತಾ ಇರ್ಲಿಲ್ಲ. ತುಮ್ನೆ तुमसे मनुष्य आर्ग्यू बहुत करते हैं. बाबा ने आगे भी आकार आर्ग्यू ही करेंगे. ಬಾಬಾ ಹೇಳ್ತೀರಿ, ತಾವು ಮನುಷ್ಯರು ಬಹಳಷ್ಟು ಆರ್ಗ್ಯೂ ಮಾಡಿದ್ರಿ, ಭಗವಂತ ಹೀಗಿದ್ದಾರೆ ಹಾಗಿದ್ದಾರೆ. ಬಾಬಾ ಈಗ ತಾವೇ ಸ್ವತಃ ಬಂದು ತಾವು ಮಕ್ಕಳಿಗಾಗಿ ಆರ್ಗ್ಯೂ ಮಾಡ್ತಾರೆ, ನಾನು ಹಾಗಿಲ್ಲ, ಹೀಗಿದ್ದೀನಿ, ನಿರಾಕಾರ ಆಗಿದ್ದೀನಿ, ಜ್ಯೋತಿ ಸ್ವರೂಪ ಆಗಿದ್ದೀನಿ. ಬಾಬಾ ಹೇಳ್ತಿದ್ದಾರೆ ತಾವು ಹೇಗಿದ್ದಾರೆ ಅಂತ ಹೇಳಿ. ಫಾಲ್ತು ಮಾತಾ ಮಾತಾ ಕಪಾಯಂಗೆ, ಸುಳ್ಳು ತಲೆಯನ್ನ ಬಾಗ್ತಾ ಬಂದಿದ್ರಿ,
ಫಾಯ್ದಾ ಕುಚ್ ಬಿ ನಹಿ ಹೇ. ಅವರಿಗಾಗಿ ಏನೆಲ್ಲ ಮಾಡಿದ್ರಿ ಅದೆಲ್ಲ ಸುಳ್ಳಾಗಿತ್ತು, ಏನು ಲಾಭನೇ ಇಲ್ಲ. ಬಾಬಾ ಹೇಳ್ತೀರಿ ಯಾವ್ದು ಪ್ರಾಪ್ತಿ ಕೂಡ ಪಡ್ಕೊಳ್ಳಿಲ್ಲ. ಯಹ ಸಂಜಾನ ತೋ ತುಮ್ ಬಚ್ಚೋ ಕಾ ಕಾಮ್ ಹೇ. ಹೀಗೆ ಬಾಬಾ ಹೇಗಿದ್ದಾರೆ, ಯಾರಾಗಿದ್ದಾರೆ, ಅವರ ಕರ್ತವ್ಯ ಏನು, ಈಗ ತಿಳಿಸೋದು ತಾವು ಮಕ್ಕಳ ಕರ್ತವ್ಯ ಆಗಿದೆ. तुम बच्चे जानते हो बाबा ने हमको कितना ऊंच बनाया है. ತಾವು ಮಕ್ಕಳು ತಿಳ್ಕೊಳ್ತಾ ಇದ್ರಿ ಬಾಬಾ ನಮ್ಗೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಿದ್ದಾರೆ. ಯಹ ಪಡಾಯಿ ಹೇ. ಹೀಗೆ ನಮ್ಗೆ ಓದಿಸ್ತಾ ಇದ್ದಾರೆ ಕೂಡ. ಬಾಪ್ ಟೀಚರ್ ಬನ್ ಪಡಾತೆ ಹೇ. ಶಿಕ್ಷಕರಾಗಿ ಓದಿಸ್ತಾ ಇದ್ದಾರೆ. ತುಮ್ ಮನುಷ್ಯ ಸೇ ದೇವತಾ ಬನ್ನೆ ಕೆ ಲಿಯೇ ಪಡ್ ರಹೆ ಹೋ. ಬಾಬಾ ಹೇಳ್ತಿದ್ರೆ ತಾವು ಮನುಷ್ಯರಿಂದ ದೇವತೆಗಳಾಗೋದಕ್ಕಾಗಿನೇ ಓದ್ತಾ ಇದ್ರಿ. ದೇವಿ ದೇವತಾ ಹೇ ಹಿ ಸತ್ಯುಗ್ ಮೇ. ಹೀಗೆ ಆ ದೇವತೆಗಳು ಸತ್ಯುಗದಲ್ಲೇ ಇರ್ತಾರೆ, ಕಲಿಯುಗ್ ಮೇ ಹೋತಾ ನಹಿ. ದೇವತೆಗಳು ಕಲಿಯುಗದಲ್ಲಿ ಇರೋದಿಲ್ಲ. ರಾಮರಾಜ್ಯ ಹಿ ನಹಿ ಹೇ ಜೋ ಪವಿತ್ರ ರಹ ಸಕ್ತೆ. ಬಾಬಾ ಹೇಳ್ತಿದ್ದಾರೆ ರಾಮರಾಜ್ಯ ಈಗಂತೂ ಇಲ್ವೇ ಇಲ್ಲ. ರಾಮರಾಜ್ಯ ಅಂದ್ರೆ ಅಲ್ಲಿ ಪವಿತ್ರರಿರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದೇವಿ ದೇವತಾತೆ ಸಿರ್ಫ್ ವಾಮ ಮಾರ್ಗ ಮೇ ಚಲಿ ಜಾತೆ ಹೇ. ಹೀಗೆ ರಾಮರಾಜ್ಯದಲ್ಲಿ ದೇವಿ ದೇವತೆಗಳಿದ್ರು, ಪವಿತ್ರರಿದ್ರು. ಅವರು ಈಗ ವಾಮ ಮಾರ್ಗದಲ್ಲಿ ಹೊರಟೋಗಿದ್ದಾರೆ. ಬಾಕಿ ಜೈಸಾ ಚಿತ್ರ ದಿಖಾತೆ ಹೇ ಐಸೆ ನಹಿ ಹೇ. ದೇವಿ ದೇವತೆಗಳಿಗಾಗಿ ಏನು ವಿಕಾರದ ಚಿತ್ರ ತೋರಿಸ್ತಾರೆ ಆ ರೀತಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಗನ್ನಾಥ್ ಕೆ ಮಂದಿರ್ ಮೇ ತುಮ್ ದೇಖೆಂಗೆ ಖಾಲಿ ಚಿತ್ರ ಹೇ. ಬಾಬಾ ಹೇಳ್ತಿದ್ದಾರೆ ದೇವಿ ಜಗನ್ನಾಥ ಮಂದಿರದಲ್ಲಿ ನೋಡಿದಾಗ ತಾವು ಎಷ್ಟು ಕಪ್ಪಾಗಿರುವ ಚಿತ್ರಗಳನ್ನ, ಕೊಳಕಿರುವ ಚಿತ್ರಗಳನ್ನ ತೋರಿಸ್ತಾರೆ. ಆ ರೀತಿ ದೇವತೆಗಳು ಇರ್ಲಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾ ಕಾತೆ ಹೇ ಮಾಯಾಜೀತ್ ಜಗಜ್ಜೀತ್ ಬನೋ. ಬಾಬಾ ಹೇಳ್ತಿದ್ದಾರೆ ಮಾಯಾಜೀತ್ ಜಗಜ್ಜೀತ್ ಆಗ್ರಿ, ವಿಕಾರಗಳ ಮೇಲೆ ಜಯಗಳಿಸಿ. तो उन्होंने फिर ಜಗನ್ನಾಥ್ ನಾಮ ರಖ ದಿಯಾ ಹೈ. ಜಗಜ್ಜೀತ್ ಆಗ್ಬೇಕು ವಿಕಾರದಿಂದ ಗೆದ್ದು ಅಂತ ಹೇಳಿ ಬಾಬಾ ಹೇಳಿದ್ರೆ ಮನುಷ್ಯರು ಜಗನ್ನಾಥ್ ಅಂತ ಹೇಳ್ಬಿಟ್ಟಿದ್ದಾರೆ. ಜಗಜ್ಜೀತ್ ಬದಲಾಗಿ ಜಗನ್ನಾಥ್ ಅಂತ ಹೇಳಿ ಪದ ಬದಲಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಊಪರ್ ಮೇ ಸಬ್ ಗಂದೆ ಚಿತ್ರ ದಿಖಾತೆ ಹೇ. ಮತ್ತೆ ಜಗನ್ನಾಥ ಮಂದಿರಕ್ಕೆ ಅದರ ಮೇಲೆ ಗೋಪುರದಲ್ಲಿ ಸುತ್ತ ದೇವಸ್ಥಾನ ಸುತ್ತಲೂ ಕೊಳಕಾಗಿರೋ ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ. ದೇವತಾಯೇ ವಾಮ ಮಾರ್ಗ ಮೇ ಗಯೆ ತೋ ಕಾಲೆ ಬಂದ್ ಪಡೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿರುವ ಕಾರಣ ಕಪ್ಪಾಗಿದ್ದಾರೆ. ಇದನ್ನ ತೋರ್ಸೋದಕ್ಕಾಗಿ ಆ ರೀತಿ ಮಾಡಿದ್ದಾರೆ. ಜಗಜ್ಜೀತ್ ಬದಲಾಗಿ ಜಗನ್ನಾಥ್ ಅಂತ ಹೇಳಿ ಹೆಸರಿಟ್ಟು ಅಲ್ಲಿ ಕೊಳಕು ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ಕಿ ಬಿ ಪೂಜಾ ಕರ್ತೆ ರಹತೆ ಹೇ. ಹಾಗೆ ವಿಕಾರದ್ದು ಪೂಜೆ ಮಾಡ್ತಾ ಇರ್ತಾರೆ. ಮನುಷ್ಯ ತೋ ಕುಚ್ ಪತಾ ನಹಿ. ಮನುಷ್ಯರಿಗಂತೂ ಏನು ಕೂಡ ಗೊತ್ತಿಲ್ಲ. ಕಬ್ ಹಮ್ ಪೂಜ್ಯತೆ 84 ಜನ್ಮ ಕಾ ಹಿಸಾಬ್ ಕಿಸಿಕಿ ಬಿ ಬುದ್ಧಿ ಮೇ ನಹಿ ಹೇ. ಯಾವಾಗ ನಾವು ಪೂಜ್ಯರಾಗಿದ್ವಿ, ಯಾವಾಗ ನಾವು ಪೂಜಾರಿಗಳಾಗ್ತೀವಿ, ಈಗ 84 ಜನ್ಮಗಳ ಜ್ಞಾನ ಲೆಕ್ಕಾಚಾರ ಅಂತೂ ಯಾರ ಬುದ್ಧಿಯಲ್ಲಿಲ್ಲ. ಪೆಹಲೆ ಪೂಜ್ಯ ಸತೋ ಪ್ರಧಾನ್ ಫಿರ್ 84 ಜನ್ಮ ಲೇತೆ ಲೇತೆ ತಮೋ ಪ್ರಧಾನ ಪೂಜಾರಿ ಬನ್ ಪಡೆ ಹೇ. ಮೊದಲು ಪೂಜ್ಯರಾಗಿದ್ರಿ, ಸತೋ ಪ್ರಧಾನರಾಗಿದ್ರಿ, ದೇವತೆಗಳಾಗಿದ್ರಿ. ಹೀಗೆ ಜನ್ಮ ಪಡ್ಕೊಳ್ತಾ ಪಡ್ಕೊಳ್ತಾ ತಮೋ ಪ್ರಧಾನರಾದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. रघुनाथ मंदिर में काला चित्र दिखाते हैं, अर्थ तो उनका कुछ भी समझते नहीं. ರಘುನಾಥ ಮಂದಿರದಲ್ಲಿ ಕೂಡ ಹೀಗೆ ಕೊಳಕಾಗಿರುವ ಚಿತ್ರಗಳನ್ನ ತೋರಿಸಲಾಗತ್ತೆ. ಅಭಿ ತುಮ್ ಬಚ್ಚೋ ಕೋ ಬಾ ಬೈಟ್ ಸಮझाते हैं. ज्ञान चिता पर बैठ गोरे बनाते हो, ಕಾಮ್ ಚಿತಾ ಪರ್ ಬೈಟ್ ಕಾಲೆ ಬನ್ ಪಡ್ತೆ ಹೋ. ಹೀಗೆ ಬಾಬಾರವರು ಜ್ಞಾನ ಚಿತೆ ಮೇಲೆ ಕೂರಿಸಿ ಸುಂದರರನ್ನಾಗಿ ಮಾಡಿದ್ರು. ಆದ್ರೆ ತಾವು ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗ್ಬಿಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದೇವತಾಯೇ ವಾಮ ಮಾರ್ಗ ಮೇ ಜಾಕರ್ ವಿಕಾರಿ ಬನ್ ಪಡೆ, ಫಿರ್ ಉನ್ಕಾ ನಾಮ್ ದೇವತಾ ತೋ ರಖ್ ನಹಿ ಸಕ್ತೆ. ಹೀಗೆ ದೇವತೆಗಳು ವಿಕಾರ ಆದ ನಂತರ ಅವರು ದೇವತಾ ಅಂತ ಹೇಳಿ ಕರ್ಸ್ಕೊಳ್ಳಿಕ್ಕೆ ಯೋಗ್ಯ ಇರೋದಿಲ್ಲ. ಹಾಗಾಗಿ ನಾವು ದೇವತಾ ಧರ್ಮದವರು ಅಂತೇಳಿ ಎಲ್ಲಿ ಹೇಳ್ಕೊಳ್ಳೋದಿಲ್ಲ, ದೇವತಾ ಅಂತ ಕೂಡ ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ ಅವ್ರು ಆ ರೀತಿ ಕರ್ಸ್ಕೊಳ್ಳೋದೇ ಇಲ್ಲ. ವಾಮ ಮಾರ್ಗ ಮೇ ಜಾನೆ ಸೆ ಖಾಲೆ ಬನ್ ಪಡೆ ಹೋ. ಯಹ
ನಿಶಾನೆ ದಿಖಾತೆ ಹೇ. ಬಾಬಾ ಹೇಳ್ತಾರೆ ವಾಮ ಮಾರ್ಗದಲ್ಲಿ ಹೋಗಿರುವ ಕಾರಣ, ಕಪ್ಪಾಗಿರುವ ಕಾರಣ ಮಂದಿರದ ಗೋಪುರದಲ್ಲಿ ಈ ರೀತಿ ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಶಿವಬಾಬಾ ತೋ ಕಾಲ ಬಂತಾ ಹಿ ನಹಿ. ಶಿವಬಾಬಾ ಅಂತೂ ಕಪ್ಪಾಗೋದಿಲ್ಲ. ತಾವ್ ಮಕ್ಕಳಿಗೆ ಗೊತ್ತಿದೆ ಶಿವಬಾಬಾ ಸದಾ ಸುಂದರ, ಸದಾ ಪಾವನ. ವಹ ತೋ ಹೀರಾ ಹಿ ಹೇ ಜೋ ತುಮ್ಕೋ ಭಿ ಹೀರಾ ಜೈಸಾ ಬನಾತೆ ಹೇ. ಅವರಂತೂ ಸದಾ ವಜ್ರನೇ ಆಗಿದ್ದಾರೆ. ತಾವ್ ಮಕ್ಕಳನ್ನು ಕೂಡ ವಜ್ರ ಸಮಾನ ಮಾಡುವಂತವ್ರು, ಪಾವನ ಮಾಡುವಂತವ್ರು, ಪವಿತ್ರ ಮಾಡುವಂತವರಾಗಿದ್ದಾರೆ. ವಹ ತೋ ಕಬಿ ಕಾಲ ಬಂತೆ ಹಿ ನಹಿ. ಅವರಂತೂ ಎಂದೂ ಕಪ್ಪಾಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ಹೋಂಕೋ ಫಿರ್ ಕಾಲ ಕ್ಯೂ ಬನಾ ದಿಯಾ ಹೇ. ಹಾಗಾದ್ರೆ ಅವರನ್ನು ಕೂಡ ಯಾಕೆ ಕಪ್ಪಾಗಿ ಮಾಡಿದ್ರಿ? ಅವರ ಲಿಂಗವನ್ನ ಕಪ್ಪು ರೂಪದಲ್ಲೇ ತೋರಿಸ್ತಾರೆ, ಕಪ್ಪು ಶಿಲೆಯಲ್ಲೇ ತೋರಿಸ್ತಾರೆ. ಹಾಗಾದ್ರೆ ನಾನು ಸದಾ ಸುಂದರ ಆಗಿರುವಂತ ನನ್ನ ಚಿತ್ರವನ್ನು ಕೂಡ ತಾವು ಕಪ್ಪಾಗಿ ಹೇಗ್ ಮಾಡಿದ್ರಿ ಅಂತ ಬಾಬಾ ಕೇಳ್ತಿದ್ದಾರೆ. ಕೊಯಿ ಕಾಲ ಹೋಗ. ಬಾಬಾ ಹೇಳ್ತಿದ್ರಿ कोई काला होगा उनके बैठ काला बनाया ಹೋಗಾನ. ಹೀಗೆ ಬಾಬಾ ಹೇಳ್ತಾರೆ ಯಾರು ಕಪ್ಪಾಗಿರ್ತಾರೋ ಅವರ ಬುದ್ಧಿ ಕಪ್ಪಾಗಿರುವ ಕಾರಣ, ತಮೋ ಪ್ರಧಾನ ಆಗಿರುವ ಕಾರಣ ಅವರು ಮಾಡುವ ಎಲ್ಲಾ ಕೆಲ್ಸನೂ ಕಪ್ಪಾಗಿರುತ್ತೆ, ತಮೋ ಪ್ರಧಾನ. ಹಾಗೆ ಮಾಡುವಂತವ್ರು ತಮೋ ಪ್ರಧಾನ ಆಗಿರುವ ಕಾರಣ ಶಿವಬಾಬಾರವರ ಲಿಂಗವನ್ನು ಕೂಡ ಕಪ್ಪಾಗಿ ಮಾಡಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಿವ ಬಾಬಾ कहते हैं हमने क्या दोष किया है जो मुझे काला बना दिया है. ನನ್ನ ಅಂತ ಎಂತ ತಪ್ಪನ್ನ ಮಾಡಿದ್ದೆ, ಏನ್ ದೋಷ ಮಾಡಿದ್ದೆ, ತಾವು ನನ್ನನ್ನು ಕೂಡ ಕಪ್ ಮಾಡ್ಬಿಟ್ಟಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೈ ತೋ ಆತಾ ಹಿ ಹೂ ಸಬ್ಕೋ ಘೋರ ಬನಾನೆ. ನಾನಂತೂ ಬರುವುದೇ ಎಲ್ಲರನ್ನ ಸುಂದರ ಮಾಡೋದಕ್ಕಾಗಿ. ನಾನು ಸದಾ ಸುಂದರನೇ ಆಗಿರ್ತೀನಿ. ಮೈ ತೋ ಸದೈವ್ ಗೋರಾ ಹೂ. ನಾನು ಕೂಡ ಸದಾ ಸುಂದರನೇ ಆಗಿರ್ತೀನಿ. मनुष्य की ऐसे बुद्धि बन पड़ी है जो कुछ भी समझते नहीं. ಮನುಷ್ಯರ ಬುದ್ಧಿ ಈ ರೀತಿ ಇಷ್ಟು ತಮೋ ಪ್ರಧಾನ ಆಗಿದೆ, ಯಾವ ತಿಳಿವಳಿಕೆನೂ ಇಲ್ಲ. ಅದಕ್ಕಾಗಿ ಬಾಬಾ ಹೇಳಿದ್ರೆ ಇಷ್ಟು ಅಜ್ಞಾನಿ ಆಗಿದ್ದಾರೆ, ಅಂಜಾನಿದ್ದಾರೆ ಅಂತ ಹೇಳಿ. ಪಡಿ ಹೇ ಜೋ ಕುಚ್ ಬಿ ಸಮಸ್ತೆ ನಹಿ. ಬಲೆ ವಿದ್ಯಾವಂತರಿದ್ದಾರೆ ಆದ್ರೆ ಏನನ್ನು ಕೂಡ ತಿಳ್ಕೊಳ್ತಿಲ್ಲ. ಶಿವ ಬಾಬಾ ತಿಳಿಸ್ತಾ ಇದ್ದ ಬಾಬಾ ಹೇಳ್ತಿದ್ದಾರೆ ಶಿವ ಬಾಬಾ ತೋ ಹಿ ಸಬ್ಸೆ ಹೀರಾ ಬನಾನೆ ವಾಲೆ. ಶಿವ ಬಾಬಾ ಅಂತೂ ಎಲ್ಲರನ್ನ ವಜ್ರ ಮಾಡುವಂತವರಾಗಿದ್ದಾರೆ. ಮೇ ತೋ ಎವರ್ ಗೋರಾ ಮುಸಾಫಿರ್ ಹೂ. ಬಾಬಾ ಹೇಳ್ತಿದ್ ನಾನಂತೂ ಸದಾ ಸುಂದರ ಪ್ರಯಾಣಿಕನಾಗಿದ್ದೇನೆ. ಮೈನೆ ಕ್ಯಾ ಕಿಯಾ ಜೋ ಮುಜೆ ಕಾಲಾ ಬನಾಯಾ ಹೇ. ನಾನು ಅಂತ ಏನ್ ದೋಷ ಮಾಡಿದ್ದೆ, ನೀವು ನನ್ನನ್ನು ಕಪ್ಪು ಶಿಲೆಯಲ್ಲಿ ಕಪ್ಪು ಲಿಂಗ ಮಾಡಿ ತೋರಿಸಿದಿರಿ. ಅಬ್ ತುಮ್ಕೋ ಬಿ ಗೋರಾ ಬನಾನಾ ಹೇ ಊಂಚ ಪದ ಪಾನೆ ಕೆ ಲಿಯೆ. ತಾವು ಕೂಡ ಈಗ ಸುಂದರ ಆಗ್ಬೇಕು, ಶ್ರೇಷ್ಠ ಪದವಿ ಪಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಪಾವನ ಆದ್ರೆ ಮಾತ್ರ ಶ್ರೇಷ್ಠ ಪದವಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅದಕ್ಕಾಗಿ ತಾವೂನು ಸುಂದರ ಆಗ್ಬೇಕಾಗಿದೆ. ऊंच पद पाना है वह तो बाप ने समझाया है ಫಾಲೋ ಫಾದರ್. ಅದಕ್ಕಾಗಿ ಬಾಬಾ ತಿಳಿಸ್ತಾ ಇದ್ದಾರೆ ತಾವು ಪಾವನ ಆಗೋದಕ್ಕಾಗಿ, ಶ್ರೇಷ್ಠ ಪದವಿ ಪಡ್ಕೊಳ್ಳೋದಕ್ಕಾಗಿ ಫಾಲೋ ಫಾದರ್ ಮಾಡಿ. ಜೈಸೆ इसने सब कुछ बाप के हवाले कर दिया है. ಯಾರು ತಮ್ಮದೆಲ್ಲವನ್ನ ಶಿವಬಾಬಾರವರಿಗೆ ಅರ್ಪಿಸಿದ್ರು, ಬ್ರಹ್ಮ ತಂದೆ ಎಲ್ಲವನ್ನ ಬಲಿಹಾರಿ ಮಾಡಿದ್ರು, ಹಾಗೆ ತಾವು ಫಾಲೋ ಫಾದರ್ ಆಗ್ರಿ. ಫಾದರ್ ಕೋ ದೇಖೋ ಕೈಸೆ ಸಬ್ ಕುಚ್ ದೇ ದಿಯಾ ಹೈ. ಬ್ರಹ್ಮ ತಂದೆಯನ್ನ ನೋಡಿ, ಅವರು ಶಿವಬಾಬಾರವರಿಗಾಗಿ ಯಜ್ಞಕ್ಕಾಗಿ ಎಲ್ಲವನ್ನ ಕೊಟ್ಟು ಬಿಟ್ರು. ಬಲ್ ಸಾಧಾರಣತೆ ನ ಬಹುತ್ ಗರೀಬ್ ನ ಬಹುತ್ ಸೌಖಾರ್ ಥೆ. ಸಾಧಾರಣರಾಗಿದ್ರು ಅವರು, ಪೂರ್ಣ ಈ ಕಡೆ ಬೆಗ್ಗರ್ ಬಡವರು ಅಲ್ಲ, ಕಡೆ ಪೂರ್ಣ ಸೌಕಾರರು ಅಲ್ಲ, ಮಧ್ಯಮ ವರ್ಗ, ಸಾಧಾರಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಅಭಿ ಭಿ कहते हैं तुम्हारा ಕಾನ್ ಪಾನ್ ಚೀಜ್ ಸಬ್ ಸಾಧಾರಣ ಹೋನಾ ಚಾಹಿಯೆ. ಬಾಬಾ ಈಗ್ಲೂ ಕೂಡ ಹೇಳ್ತಾ ಇದ್ದಾರೆ ತಮ್ಮ ಊಟ, ಆಹಾರ ಪದ್ಧತಿ, ಆಚರಣೆ, ವಿಚಾರ ಎಲ್ಲವೂ ಸಾಧಾರಣನೇ ಇರ್ಬೇಕಾಗಿದೆ. ನ ಬಹುತ್ ಊಂಚ್ ನ ಬಹುತ್ ಕಮ್. ಬಹಳ ಸೌಕಾರ ರೀತಿಯಲ್ಲೂ ಅಲ್ಲ, ಮತ್ತೆ ತೀರ ಬಡವರ ರೀತಿಯಲ್ಲಿ ಕೂಡ ಅಲ್ಲ, ಸಾಧಾರಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹಿ ಸಬ್ ಶಿಕ್ಷಾ ದೇತೆ ಹೇ. ಬಾಬಾರವರು ತಾವು ಹೇಗಿರ್ಬೇಕು ಎಲ್ಲಾದರ ಶಿಕ್ಷಣವನ್ನ ಬಾಬಾ ಕೊಡ್ತಾ ಇದ್ದಾರೆ. ಯಹ ಬಿ ದೇಖ್ನೆ ಮೇ
ತೋ ಸಾಧಾರಣ ही था ना ಬಾಬಾ ಹೇಳ್ತಾರೆ ಇವರು ಕೂಡ ಇವ್ರು ಅಂದ್ರೆ ಬ್ರಹ್ಮಾರವರು ಕೂಡ ನೋಡ್ಲಿಕ್ಕೆ ಎಷ್ಟು ಸಾಧಾರಣ ಇದ್ರು. ಹೀಗೆ ತೀರಾ ಬಡವರ ರೀತಿಯಲ್ಲೂ ಅಲ್ಲ, ಕಡೆ ಸಾಹುಕಾರಂತೆ ಹೈಫೈ ಕೂಡ ಮಾಡುವಂತಿಲ್ಲ, ಸಾಧಾರಣರು. ತುಮ್ಕೋ ಕಹತೆ ಹೇ ಕಹಾ ಕಹಾ ಹೇ ಭಗವಾನ್ ದೇಖೋ ಅರೆ ಆತ್ಮ ಬಿಂದಿ ಹೇ. ಕೆಲವ್ರು ಕೇಳ್ತಾರಂತೆ, ಭಗವಂತ ಬಂದಿದ್ದಾರೆ ಅಂತ ಹೇಳ್ತೀರಲ್ವಾ, ಹಾಗಾದ್ರೆ ಎಲ್ಲಿದ್ದಾರೆ ತೋರ್ಸಿ. ಆಗ ಹೇಳಿ ಆತ್ಮ ಬಿಂದು ಆಗಿದೆ, ಅದನ್ನ ನೋಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಕೇಳ್ಬೇಕಾಗಿದೆ. ಉನ್ಕೋ ದೇಖೆಂಗೆ ಕ್ಯಾ, ಆತ್ಮ ಇಷ್ಟು ಚಿಕ್ಕದಾಗಿದೆ, ಬಿಂದು ಆಗಿದೆ, ಅದನ್ನ ನೋಡ್ಲಿಕ್ಕೆ ಸಾಧ್ಯನಾ. यह तो जान जानते हो आत्मा का साक्षात्कार इन आंखों से ಹೋತಾ ಹಿ ನಹಿ. ಬಾಬಾ ಹೇಳಿದ್ರೆ ಆತ್ಮನನ್ನ ತಿಳ್ಕೊಳ್ಬೋದು, ಹೀಗಿದೆ ಹೀಗಿದೆ, ಆತ್ಮನಲ್ಲಿ ಇಷ್ಟು ಪಾತ್ರ ಇದೆ, ಆದ್ರೆ ಆತ್ಮನನ್ನ ಈ ಸ್ಥೂಲ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಿವಬಾಬಾ ನಮ್ಗೆ ಜ್ಞಾನ ಹೇಳ್ತಿದ್ದಾರೆ, ಶಿಕ್ಷಣ ಕೊಡ್ತಿದ್ದಾರೆ, ಹೀಗೆ ಅವರ ತಿಳ್ಕೊಳ್ಬಹುದೇ ಹೊರತು ಈ ಕಣ್ಣುಗಳಿಂದ ಭಗವಂತನನ್ನ ತೋರಿಸಿ ಅಂದ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ कहते हो भगवान पढ़ाते हैं तो जरूर कोई ಶರೀರಧಾರಿ ಹೋಗ. ಭಗವಂತ ಓದಿಸ್ತಾ ಇದ್ದಾರೆ ಅಂದ್ಮೇಲೆ ಯಾವ್ದಾದ್ರೂ ಒಂದು ರೂಪದಲ್ಲಿ ಶರೀರ ಬೇಕಾಗತ್ತೆ. ಹಾಗಾಗಿ ತಾವು ಹೇಗೆ ಆತ್ಮಗಳು ಶರೀರದಲ್ಲೇ ಇದ್ದೇ ಓದ್ತಾ ಇದ್ರಿ, ಶರೀರದಲ್ಲೇ ಇದ್ದೇ ಕರ್ಮ ಮಾಡ್ತೀರಿ, ಹಾಗೆ ಭಗವಂತ ಶರೀರದ ಆಧಾರವನ್ನ ತೆಗೆದುಕೊಂಡು ಓದಿಸ್ತಾ ಇದ್ದಾರೆ. ನಿರಾಕಾರ ಕೈಸೆ ಪಡಾಯಕ, ನಿರಾಕಾರ ಹೇಗೆ ಓದಿಸ್ತಾರೆ, ಹಾಗಾಗಿ ಅವರು ಶರೀರದ ಆಧಾರ ತೆಗೆದುಕೊಂಡಿದ್ದಾರೆ. ಮನುಷ್ಯಕತೋ ಕುಚ್ ಬಿ ಪತಾ ನಹಿ, ಮನುಷ್ಯರಿಗೂ ಏನನ್ನು ಕೂಡ ತಿಳ್ಕೊಂಡಿಲ್ಲ. ಜೈಸೆ ತುಮ್ ಆತ್ಮ ಹೋ ಶರೀರ್ ದ್ವಾರ ಪಾಠ ಬಜಾತೆ ಹೋ, ಆತ್ಮ ಹಿ ಪಾಠ ಬಜತಿ ಹೇ. ಹೇಗೆ ನೀವು ಆತ್ಮಗಳು ಶರೀರದ ಮೂಲಕ ಪಾತ್ರ ಅಭಿನಯ ಮಾಡ್ತಿದ್ದೀರಿ, ಹಾಗೆ ಶಿವಬಾಬರವರು ಪರಮ ಆತ್ಮ, ಅವರು ಶರೀರದ ಮೂಲಕ ಓದಿಸುವಂತ ಪಾತ್ರ ಮಾಡ್ತಾ ಇದ್ದಾರೆ. ಆತ್ಮ ಹಿ ಬೋಲ್ತಿ ಹೇ ಶರೀರ್ ದ್ವಾರ, ಆತ್ಮನೇ ಹೇಳ್ತಾ ಇದೆ ಶರೀರದ ಮೂಲಕ, ಆತ್ಮನೇ ಕೇಳ್ತಾ ಇದೆ ಶರೀರ ಮೂಲಕ. ಹಾಗೆ ಶಿವಬಾಬರವರು ಶರೀರದ ಮೂಲಕನೇ ಹೇಳ್ತಾರೆ. ವಾಣಿ ಸೆ ಪರೆ ಸಿರ್ಫ್ ಆತ್ಮ ಹಿ ರಹ ಜಾತಿ ಹೇ. ವಾಣಿಯಿಂದ ದೂರ ಇದ್ದಾಗ, ಪರಮಧಾಮದಲ್ಲಿದ್ದಾಗ ಕೇವಲ ಆತ್ಮಗಳು ಮಾತ್ರ ಇರ್ತೀರಿ. ವಾಣಿ ಮೇ ಆನಾ ಹೇ ತೋ ಶರೀರ್ ಜರೂರ್ ಚಾಹಿಯೆ. ಮತ್ತೆ ಯಾವಾಗ ವಾಣಿಯಲ್ಲಿ ಬರ್ತೀರಿ, ಶಬ್ದದಲ್ಲಿ ಬರ್ತೀರಿ, ಮಾತಾಡ್ಬೇಕು ಅನ್ಸುತ್ತೆ, ಆಗ ಶರೀರ ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಬಿ ಜ್ಞಾನ ಕಾ ಸಾಗರ್ ಹೇ ತೋ ಜರೂರ್ ಕಿಸಿ ಕೆ ಶರೀರ್ ಕಾ ಆಧಾರ್ ಲೇನಾ ಲೋನ್ ಲೇನಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ಜ್ಞಾನದ ಸಾಗರ ತಂದೆ ಜ್ಞಾನ ಹೇಳಲಿಕ್ಕೆ ಯಾವ್ದಾದರೂ ಶರೀರದ ಆಧಾರ ಬೇಕಾಗಿದೆ, ಲೋನ್ ತೆಗೆದುಕೊಳ್ತಾ ಇದ್ದೀನಿ. ಉನ್ಕಾ ರಥ್ ಕಾ ಉನ್ಕೋ ರಥ್ ಕಹಾ ಜಾತಾ ಹೇ. ಯಾರ ಶರೀರದಲ್ಲಿ ಶಿವಬಾಬಾ ಬರ್ತಾರೆ ಆ ಶರೀರಕ್ಕಾಗಿ ರಥ ಅಂತ ಹೇಳಿ ಹೇಳಲಾಗತ್ತೆ. ನಹಿತು ವಹ ಸುನಾಯೆ ಕೈಸೆ, ಇಲ್ಲಾಂದ್ರೆ ಅವ್ರು ಹೇಗೆ ಹೇಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಬಾಪ್ ಪತಿ ಸೆ ಪಾವನ್ ಬನಾನೆ ಕೆ ಲಿಯೆ ಶಿಕ್ಷಾ ದೇತೆ ಹೇ. ಬಾಬರವರು ಪತಿತರಿಂದ ಪಾವನರಾಗುವ ಶಿಕ್ಷಣ ಕೊಡ್ತಿದ್ದಾರೆ. ಅವ್ರಿಗೆ ಶರೀರನೇ ಇಲ್ಲ, ಶರೀರನೇ ಇರ್ಲಿಲ್ಲ ಅಂದ್ರೆ ಅವ್ರು ಹೇಗ್ ಮಾತಾಡ್ತಾರೆ, ಹೇಗೆ ಹೇಳ್ತಾರೆ, ಹೇಗೆ ಶಿಕ್ಷಣ ಕೊಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಹೀಗೆ ಭಗವಂತ ಹೇಗೆ ಬರ್ತಾರೆ, ಯಾರ ತನ್ನಲ್ಲಿ ಬರ್ತಾರೆ, ಹೇಗೆ ಶಿಕ್ಷಣ ಕೊಡ್ತಾರೆ, ಭಗವಂತನನ್ನ ತೋರಿಸಿ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ನಾವ್ ಇಷ್ಟೆಲ್ಲ ಉತ್ತರ ಹೇಳ್ಬೇಕಾಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರ प्रेरणा के तो बात ही नहीं, यह तो ಜ್ಞಾನ್ ಕಿ ಬಾತ್ ಹೇ. ಶಿವಬಾಬಾ ಅಂತೂ ಪ್ರೇರಣೆಯಿಂದ ಏನನ್ನು ಕೂಡ ಹೇಳೋದಿಲ್ಲ, ಅವರು ಜ್ಞಾನದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಹ ಆಯೆ ಕೈಸೆ, ಹಾಗಾಗಿ ಅವ್ರು ಹೇಗ್ ಬರ್ಬೇಕು, ಕಿಸ್ಕೆ ಶರೀರ್ ಮೇ ಆಯೆ, ಹಾಗಾದ್ರೆ ಯಾರ ಶರೀರದಲ್ಲಿ ಬರ್ತಾರೆ. ಆಯಾಗ ಆಯಗತ್ತು ಜರೂರು ಮನುಷ್ಯ ಮೇ ಹಿ, ಅವ್ರು ಬರ್ತಾರಂದ್ರೆ ಅವಶ್ಯವಾಗಿ ಮನುಷ್ಯನ ಶರೀರದಲ್ಲೇ ಬರ್ತಾರೆ. ಯಾಕೆಂದ್ರೆ ಮನುಷ್ಯನೇ ಮಾತಾಡ್ತಾರೆ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಿಸ್ ಮನುಷ್ಯನೇ ಆಯ್ ಕಿಸ್ ಮನುಷ್ಯ ಮೇ ಆಯೆ ಕೊಯ್ ಕೋ ಪತಾ ನಹಿ. ಮನುಷ್ಯರ ತನುವಿನಲ್ಲಿ ಬರ್ತಾರ ಅಂದ್ಮೇಲೆ ಯಾರ ಮನುಷ್ಯರ ತನುವಿನಲ್ಲಿ ಅವ್ರು ಯಾರಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಶಿವಾಯ ತುಮಾರೆ, ಆದ್ರೆ ಈಗ ತಾವು ಮಕ್ಕಳಿಗೆ ಗೊತ್ತಾಗಿದೆ ಶಿವಬಾಬಾ ಬರ್ತಾರೆ, ಯಾರ ತನುವನ್ನ ಆಯ್ಕೆ ಮಾಡ್ಕೊಳ್ತಾರೆ, ಹೇಗೆ ಓದಿಸ್ತಾ ಇದ್ದಾರೆ. ರಚಯಿತ ಖುದ್ ಹಿ ಬೈಟ್ ಅಪ್ನಾ ಪರಿಚಯ ದೇತೆ ಹೇ.
ರಚಯಿತ ತಂದೆ ಸ್ವತಃ ತಾವೇ ತಮ್ಮ ಪರಿಚಯವನ್ನ ಹೇಳ್ತಿದ್ದಾರೆ. ನಾನು ಯಾರ ತನುವಿನಲ್ಲಿ ಬರ್ತೀನಿ, ಹೇಗೆ ಶರೀರ ಆಯ್ಕೆ ಮಾಡ್ಕೊಳ್ತೀನಿ, ಹೇಗೆ ಜ್ಞಾನ ಹೇಳ್ತಾ ಇದ್ದೀನಿ. ಮೈ कैसे और किस रथ में आता हूँ, बच्चे तो जानते हैं कि ಬಾಬಾ ಕ ರಥ್ ಕೌನ್ ಸಾ ಹೇ. ಬಾಬಾ ಯಾವ ರಥದಲ್ಲಿ ಬಂದಿದ್ದಾರೆ, ಬಾಬಾ ಯಾವ ರಥವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ತಾವು ಮಕ್ಕಳಿಗೆ ಗೊತ್ತಾಗಿದೆ. ಬಹುತ್ ಮನುಷ್ಯ ಮುಂಜೆ ಹುಯೇ ಹೇ. ಭಗವಂತ ಇವರ ತನುವಿನಲ್ಲಿ ಬಂದು ಶಿಕ್ಷಣ ಕೊಡ್ತಿದಾರಂದ್ರೆ ಮನುಷ್ಯರು ಬಹಳ ತಬ್ಬಿಬ್ಬಾಗ್ತಾರೆ, ಗೊಂದಲಕ್ಕೊಳಗಾಗ್ತಾರೆ. ಹೇಗೆ ಬರ್ತಾರೆ ಇವರ ತನುವಿನಲ್ಲಿ, ಎಷ್ಟು ಪ್ರಚಾರ ಆಗ್ಬೇಕಿತ್ತು, ಎಷ್ಟು ವೈಭವದಿಂದ ಇಡೀ ಪ್ರಪಂಚ ಹೇಳ್ಬೇಕಿತ್ತು, ಯಾಕೆ ಆಗ್ತಾ ಇಲ್ಲ, ಇಷ್ಟು ಗೊಂದಲಕ್ಕೊಳಗಾಗ್ತಾರೆ. ಕಿಸ್ ಕಿಸ್ ಕಾ ರಥ್ ಬನಾ ದೇತೆ ಹೇ. ಭಗವಂತ ಇದರಲ್ಲಿ ಬರ್ತಾರೆ, ಇವರಲ್ಲಿ ಬರ್ತಾರೆ, ಶಾಸ್ತ್ರಗಳಲ್ಲಿ ಎಷ್ಟೊಂದು ರಥಗಳನ್ನ ತೋರಿಸಿದ್ದಾರೆ. 24 ಅವತಾರಗಳು ಅಂತ ಹೇಳಿ ತೋರಿಸ್ತಾರೆ. ಈ ಅವತಾರದಲ್ಲಿ ಭಗವಂತ ಬರ್ತಾರೆ, ಈ ಅವತಾರದಲ್ಲಿ. ಆದ್ರೆ ಬಾಬಾ ಹೇಳ್ತಾರೆ, ನಾನು ಆ ಯಾವ ಅವತಾರದಲ್ಲಿ ಬರೋದಿಲ್ಲ. ಅವ್ರ ಆಯ್ಕೆ ಮಾಡ್ಕೊಳ್ಳುವ ಶರೀರನೇ ಬೇರೆ ಆಗಿದೆ. ಜಾನುವಾರು ಆದಿ ಮೇ ತೋ ಅನಾಸಕೆ. ನಾನು ಪ್ರಾಣಿ ಪಕ್ಷಿಗಳಲ್ಲಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಾಪ್ ಖಾತೆ ಮೈ ಕಿಸ್ ಮನುಷ್ಯ ಮೇ ಆವು. ಬಾಬಾ ಹೇಳ್ತಾರೆ, ನಾನು ಯಾವ ಮನುಷ್ಯನಲ್ಲಿ ಬರ್ಬೇಕಾಗಿದೆ. ಯಹ ಸಮಸ್ತೆ ನಹಿ ಸಕ್ತೆ. ಬಾಬಾ ಹೇಳ್ತಾರೆ, ಯಾವ ಮನುಷ್ಯನ ತನುವಿನಲ್ಲಿ ಬಾಬಾ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆನಾ ಬಿ ಭಾರತ್ ಮೇ ಹಿ ಹೋತಾ ಹೇ. ಬರೋದಂತೂ ಭಾರತದಲ್ಲೇ, ವಿದೇಶಗಳಲ್ಲಂತೂ ಬರೋದಿಲ್ಲ. ಭಾರತ ವಾಸಿಯೋ ಮೇ ಬಿ ಕಿಸ್ಕೆ ತನ್ ಮೇ ಆವು. ಭಾರತದಲ್ಲೂ ಕೂಡ ಯಾರ ತನುವಿನ ಮೇಲೆ ಬರ್ಬೇಕಾಗಿದೆ. ಕ್ಯಾ ಪ್ರೆಸಿಡೆಂಟ್ ಬಾ ಸಾಧು ಮಹಾತ್ಮ ಕೆ ರಥ್ ಮೇ ಆಯಂಗಾ. ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ದೊಡ್ಡ ವ್ಯಕ್ತಿ, ಶ್ರೇಷ್ಠ ಭಗವಂತನೇ ಬರ್ತಾರಂದ್ರೆ ದೊಡ್ಡ ಶರೀರನೇ ತೆಗೆದುಕೊಳ್ತಾರೆ, ಪ್ರೆಸಿಡೆಂಟ್ ಶರೀರ ತೆಗೆದುಕೊಳ್ತಾರ, ಇಲ್ಲ ದೊಡ್ಡ ಸಾಧು ಮಹಾತ್ಮರ ತನುವನ್ನ ತೆಗೆದುಕೊಳ್ತಾರ. ಹೀಗೆ ಯೋಚನೆ ಮಾಡ್ತಾರೆ ಎಲ್ಲರ ಬುದ್ಧಿಯಲ್ಲಿ. ಭಗವಂತ ಭಾರತಲ್ಲೇ ಬರ್ತಾರೆ, ಹಾಗಾದ್ರೆ ಎಂತ ವ್ಯಕ್ತಿ ಮೇಲೆ ಬರ್ಬೋದು, ಹೀಗೆಲ್ಲ ಯೋಚನೆಗಳು ಬರುತ್ತೆ. ಏಸೆ ಬಿ ನಹಿ ಹೇ. ಈ ರೀತಿ ಕೂಡ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪವಿತ್ರ ರಥ್ ಮೇ ಆನಾ ಹೇ. ನಾನಂತೂ ಬರೋದು ಪವಿತ್ರ ತನುವಿನಲ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಹತ್ತು ಐಹಿ ರಾವಣ ರಾಜ. ಇದಂತೂ ರಾವಣ ರಾಜ್ಯ, ಇಲ್ಲಿ ಎಲ್ಲರೂ ಅಪವಿತ್ರದೇ ಇದ್ದಾರೆ. ಗಾಯನ್ ಬಿ ದೂರ್ ದೇಶ ಕಾ ರಹನೆ ವಾಲಾ. ಭಗವಂತನಿಗಾಗಿನೇ ಹೆಸರಿದೆ, ದೂರ ದೇಶದ ನಿವಾಸಿ, ಪ್ರಯಾಣಿಕ ಅಂತ ಹೇಳಿ. ಯಹ ಬಿ बच्चों को पता है कि ಭಕ್ತಿ ಭಾರತ್ ಅವಿನಾಶಿ ಖಂಡ್ ಹೇ. ಅಂತ ಮಕ್ಕಳಿಗೆ ಗೊತ್ತಾಗಿದೆ, ಬಾಬಾ ಬರುವ ಕಾರಣನೇ ಭಾರತ ಅವಿನಾಶಿ ಖಂಡ ಆಗಿದೆ. ಉಸ್ಕಾ ಬಿ ವಿನಾಶ ನಹಿ ಹೋತಾ. ಹೀಗೆ ಬಾಬಾ ಹೇಳ್ತಾರೆ, ಭಾರತದ್ದು ವಿನಾಶ ಆಗೋದಿಲ್ಲ. ಅವಿನಾಶಿ ಬಾಪ್ ಅವಿನಾಶಿ ಭಾರತ್ ಕಣ್ಮೆ ಹಿ ಆತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಅವಿನಾಶಿ ತಂದೆ ಅವಿನಾಶಿ ಆಗಿರುವಂತ ಭಾರತದಲ್ಲಿ ಬರ್ತಾರೆ. ಕಿಸ್ ತನ್ಮೆ ಆತೆ ಹೇ ಯಹ ಖುದ್ ಹಿ ಬತಾತೆ ಹೇ. ಯಾರ ತನುವಿನಲ್ಲಿ ಬರ್ತಾ ಇದ್ದೀನಿ ಅನ್ನೋದು ಕೂಡ ಸ್ವತಃ ಅವರೇ ಹೇಳ್ತಾರೆ. ಪ್ರೆಸಿಡೆಂಟ್ ತನುವಿನಲ್ಲಿ ಬರೋದಿಲ್ಲ, ಸಾಧು ಸಂತ ಮಹಾತ್ಮರ ತನುವಿನಲ್ಲಿ ಬರೋದಿಲ್ಲ. ಎಂತ ತನುವಿನಲ್ಲಿ ಬರ್ತೀನಿ, ಅವ್ರದ್ದು ಕೊಯ್ ನ ಜಾನ ಸಕೆ. ಬೇರೆಯವ್ರಂತೂ ಯಾರ ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ತುಮ್ ಜಾನ್ತೆ ಹೋ ಕೊಯ್ ಸಾಧು ಮಹಾತ್ಮ ಮೇ ಆನಾ ಸಕೆ. ತಾವ್ ಮಕ್ಕಳಿಗೆ ಗೊತ್ತಾಗಿದೆ, ಅವರು ಯಾವುದೇ ಮಹಾತ್ಮನ ತನುವಿನಲ್ಲಿ ಬರೋದಿಲ್ಲ, ಪ್ರೆಸಿಡೆಂಟ್ ತನುವಿನಲ್ಲಿ ಬರೋದಿಲ್ಲ, ದೊಡ್ಡ ಶ್ರೀಮಂತರ ತನುವಿನಲ್ಲಿ ಬರೋದಿಲ್ಲ. ವಹಾಹಿ ಹಠಯೋಗಿ. ಸನ್ಯಾಸಿಗಳು ಮಹಾತ್ಮರು ಹಠಯೋಗಿಗಳು, ನಿವೃತ್ತಿ ಮಾರ್ಗದವರು. ಬಾಕಿ ರಹೇ ಭಾರತ್ವಾಸಿ ಭಕ್ತ್. ಇನ್ನು ಉಳಿದಿದ್ದವರು ಬಾಬಾ ಹೇಳಿದ್ರೆ ದೊಡ್ಡ ದೊಡ್ಡ ಪ್ರೆಸಿಡೆಂಟ್ ಮೇಲೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಬರೋದಿಲ್ಲ. ಇನ್ನು ಸಾಧು ಸಂತರ ಮೇಲೆ ಅಂತೂ ಅವರು ನಿವೃತ್ತಿ ಮಾರ್ಗದವರು, ಹಠಯೋಗಿಗಳು, ಅವರ ತನ್ನಿನಲ್ಲಿ ಬರುತ್ತಿಲ್ಲ. ಇನ್ನು ಉಳಿದಿರುವಂತವರು ಭಾರತದ ಶ್ರೇಷ್ಠ ಭಕ್ತರು. ಭಕ್ತರ ತನುವಿನಲ್ಲಿ ಬಾಬಾ ಬರ್ತಾರೆ. ಅಬ್ ಭಕ್ತೋ ಮೇ ಭಿ ಕಿಸ್ ಭಕ್ತಿ ಮೇ ಆಯೆ. ಬಾಬಾ ಹೇಳ್ತಿದೆ, ಭಕ್ತರಲ್ಲೂ ಕೂಡ ಎಂತ ಭಕ್ತರ ಶರೀರದಲ್ಲಿ ನಾನು ಬರ್ಬೇಕಾಗತ್ತೆ. ಭಕ್ತ ಪುರಾಣ ಚಾಯೆ. ಎಂತ ಭಕ್ತರಂದ್ರು ಅವರು ಹಳೆಯ ಭಕ್ತರಾಗಿರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಿಸ್ನೆ ಬಹುತ್ ಭಕ್ತಿ ಕಿಯೇ ಹೋ. ಅವರು ಬಹಳ ಭಕ್ತಿ ಮಾಡಿರ್ಬೇಕಾಗಿದೆ. ಭಕ್ತ ಕಾ ಫಲ್ ಭಗವಾನ್ ಕೋ ದೇನಾ ಆನಾ ಪಡ್ತಾ ಹೇ. ಬಹಳ ಭಕ್ತಿ ಮಾಡಿರ್ಬೇಕು, ಆ ಭಕ್ತಿಯ ಫಲ ಕೊಡುವುದಕ್ಕಾಗಿ ಭಗವಂತ ಬರ್ಬೇಕಾಗತ್ತೆ. ಭಾರತ್ ಮೇ ಭಕ್ತ ತೋ ಡೇರ್ ಹೇ. ಭಾರತದಲ್ಲೂ ಕೂಡ ಭಕ್ತರು ಬಹಳ ಸಂಖ್ಯೆಯಲ್ಲಿದ್ದಾರೆ.
ಕಹೆಂಗೆ ಯಹ ಬಡ ಭಕ್ತ ಹೇ, ಇಂಥವ್ರಿಗೆ ಕೆಲವ್ರು ಹೇಳ್ತಾರಂತೆ ಇವ್ರು ಬಹಳ ದೊಡ್ಡ ಭಕ್ತರಾಗಿದ್ದಾರೆ. ಇಸ್ಮೆ ಆನಾ ಚಾಯಿ, ಹಾಗಾಗಿ ದೊಡ್ಡ ಭಕ್ತರು, ಬಹಳ ಭಕ್ತಿ ಮಾಡಿದವರು, ಭಕ್ತಿ ಬಹಳ ವರ್ಷಗಳ ಜನ್ಮಗಳವರೆಗೂ ಮಾಡಿದವರು, ಅಂತರ ತನುವಿನಲ್ಲಿ ಭಗವಂತ ಬರ್ಬೇಕು. ऐसे तो बहुत ಭಕ್ತ ಬನ್ ಪಡೆ ಹೇ, ಹೀಗೆ ಬಹಳ ಹಳೆಯ ಭಕ್ತರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಕಲ್ ಬಿ ಕೊಯಿ ಕೋ ವೈರಾಗ್ಯ ಆಯೆ ಭಕ್ತ ಬನ್ ಜಾಯೆ. ಕೆಲವ್ರಿಗೆ ಇಂದು ವೈರಾಗ್ಯ ಬಂತು ಅಂದ್ರೆ ಅವರು ಕೆಲವರು ಭಕ್ತರಾಗ್ಬಿಡ್ತಾರೆ ಅಂಥವ್ರು ಇದ್ದಾರೆ. ಇತ್ತೀಚೆಗೆ ಭಕ್ತರು ಅಂತ ಬಾಬಾ ಹೇಳ್ತಾರೆ. ವಾತೋ ಇಸ್ ಜನ್ಮ ಕಾ ಭಕ್ತ ಹೋ ಗಯಾ ಹೈ. ಪರಿಸ್ಥಿತಿ ಬಂದಿತ್ತು, ಸಮಸ್ಯೆ ಬಂದಿತ್ತು, ವೈರಾಗ್ಯಗಳಾದ್ರು, ಭಕ್ತಿ ಮಾಡ್ಬಿಟ್ರು, ಅಂಥವ್ರು ಭಕ್ತಿ ಇದ್ದಾರೆ. ಅವರು ಇತ್ತೀಚಿನ ಭಕ್ತರು ಅಂತ ಹೇಳಿ, ಈ ಜನ್ಮದ ಭಕ್ತರು ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಉಸ್ಮೆ ಆಯಂಗೆ ನಹಿ, ಅಂಥವ್ರ ತನುವಿನಲ್ಲಿ ನಾನು ಬರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಮೈ उसमें आता हूँ जिसने पहले पहले ಭಕ್ತಿ ಶುರು ಕಿ ಹೇ, ಯಾರು ಬಹಳ ಮೊದಲು ಭಕ್ತಿಯನ್ನೇ ಆರಂಭ ಮಾಡಿದ್ರು ಅವರ ತನುವಿನಲ್ಲೇ ನಾನು ಬರ್ತೀನಿ. ಹೀಗೆ ಬಾಬಾರವರ ಬರುವ ತನು ಎಷ್ಟು ಭಕ್ತಿ ಮಾಡಿರ್ಬೇಕು, ಎಷ್ಟು ಶ್ರೇಷ್ಠ ಆಗಿರ್ಬೇಕು, ಅಂತ ತನುವಿನಲ್ಲೇ ನಾನು ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದ್ವಾಪರ್ ಸೆ ಲೇಕರ್ ಭಕ್ತಿ ಶುರು ಹುಯಿ ಹೇ, ದ್ವಾಪರ ಯುಗದಿಂದಲೇ ಭಕ್ತಿ ಶುರು ಆಗಿದೆ. ಯಹ ಹಿಸಾಬ್ ಕಿತಾಬ್ ಕೊಯಿ ಸಮಜ್ ನಾ ಸಕೆ, ಭಕ್ತಿ ಎಲ್ಲಿಂದ ಆರಂಭ ಆಯ್ತು, ಯಾರು ಆರಂಭ ಮಾಡಿದ್ರು, ಇದಂತೂ ಈ ಲೆಕ್ಕ ಯಾರಿಗೂ ಗೊತ್ತಿಲ್ಲ. ಕಿತನೆ ಗುಪ್ತ ಬಾತೆ ಹೇ, ಇವೆಲ್ಲವೂ ಬಹಳ ಗುಪ್ತ ಮಾತು, ಸ್ವತಃ ಭಗವಂತನೇ ತಿಳಿಸ್ಕೊಡ್ತಾ ಇದ್ದಾರೆ. ಮೇ ಆತಾ ಹೂ ಉನ್ಮೆ ಜೋ ಪೆಹ್ಲೆ ಪೆಹ್ಲೆ ಭಕ್ತಿ ಶುರು ಕರ್ತೆ ಹೇ, ನಾನು ಯಾರು ಮೊದಲು ಭಕ್ತಿ ಪ್ರಾರಂಭ ಮಾಡ್ತಾರೆ ಅವರ ತನ್ನಿನಲ್ಲೇ ಬರ್ಬೇಕಾಗತ್ತೆ. ನಂಬರ್ 1 जो पूजता वही फिर ನಂಬರ್ 1 ಪೂಜಾರಿ ಬಿ ಬನೆ ಹೋ. ಯಾರು ನಂಬರ್ 1 ಪೂಜ್ಯ ಆಗಿದ್ರು, ನಂಬರ್ 1 ರಾಜಕುಮಾರ ಆಗಿದ್ರು, ಅವರೇ ಕೊನೆಯ ಜನ್ಮದಲ್ಲಿ ನಂಬರ್ 1 ಪೂಜಾರಿ ಕೂಡ ಆಗಿದ್ದಾರೆ. ಅಂತ ತನುವಿನಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಖುದ್ ಹಿ ಕಹತೆ ಹೇ ಯಹ ರಥ್ ಹಿ ಪೆಹ್ಲೆ ನಂಬರ್ ಮೇ ಜಾತೆ ಹೇ, ಸ್ವತಃ ಭಗವಂತನೇ ಹೇಳ್ತಾ ಇದ್ದಾರೆ, ಈ ರಥ ಎಲ್ಲಿ ಯಾರಲ್ಲಿ ಬಾಬಾ ಪ್ರವೇಶ ಮಾಡ್ತಾರೆ ಅವರು ನಂಬರ್ 1 ನಲ್ಲಿ ಹೋಗುವಂತವ್ರು, ಸತ್ಯುಗದ ಮೊದಲ ಜನ್ಮ ಪಡ್ಕೊಳ್ಳುವಂತವ್ರು. ಫಿರ್ 84 ಜನ್ಮ ಬಿ ಯಹಿ ಲೇತೆ ಹೇ, ಮತ್ತೆ ಪುನಃ 84 ಜನ್ಮಗಳನ್ನ ಇವರೇ ಪಡ್ಕೊಳ್ತಾರೆ. ಮೈ ಇತ್ನಾ ಹಿ ಬಹುತ್ ಜನ್ಮೋ ಕಾ ಅಂತ್ ಮೇ ಬಿ ಅಂತ್ ಮೇ ಪ್ರವೇಶ ಕರ್ತಾ ಹೂ, ಹೀಗೆ ಅವರ ಕೊನೆಯ ಜನ್ಮದ ಕೊನೆಯ ಜೀವನದ ಕೊನೆಯ ಅವಸ್ಥೆಯಲ್ಲಿ ಅಂತ್ಯದಲ್ಲಿ ಪ್ರವೇಶ ಮಾಡ್ತೀನಿ. ಅಂತವರ ತನುವನ್ನ ನಾನು ಜ್ಞಾನ ಹೇಳಲಿಕ್ಕೆ ಆಧಾರ ಪಡ್ಕೊಳ್ತಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ದಿಕ್ಲಾತೆ ಹೇ ಬಚ್ಚೋ ಕಿ ದೇಖೋ ಯಹ ಮೇರಾ ಪರ್ ವಾರಿ ಕೈಸೆ ಗಯೇ, ಬಾಬಾ ನಾವು ಮಕ್ಕಳಿಗಾಗಿ ತೋರಿಸ್ತಿದ್ದಾರೆ ನೋಡಿ, ಇವರು ನನಗಾಗಿ ಎಲ್ಲವನ್ನ ಹೇಗೆ ಬಲಿಹಾರಿ ಮಾಡಿದ್ರು, ಅಂಥವ್ರ ಒಳಗೆ ನಾನು ಪ್ರವೇಶ ಮಾಡ್ತೀನಿ. ಎಲ್ಲವನ್ನ ನನಗಾಗಿ ಬಲಿಹಾರಿ ಮಾಡಿದ್ರು, ನಾನು ಹೇಳ್ತಿದ್ದಂಗೆ ಎಲ್ಲವನ್ನ ಅರ್ಪಿಸಿದ್ರು, ಅಂತರ ತನು ನಾನು ಬರ್ಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಬ್ ಕುಚ್ ದೇ ದಿಯಾ ಹೇ, ಎಲ್ಲವನ್ನ ಅರ್ಪಿಸಿದ್ರು. ಬಾಬಾ ನಾವು ಮಕ್ಕಳಿಗಾಗಿ ಹೇಳ್ತಾರೆ ನೋಡಿ ಇವರು ಹೇಗಿದ್ದಾರೆ. ಇನ್ಮೇ ಡೇರ್ ಬಚ್ಚೋ ಕೋ ಸಿಕ್ಲಾನೆ ಲಿಯೇ ಧನ್ ಬಿ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ ತಾವೆಲ್ಲ ಮಕ್ಕಳಿಗೆ ಕಲಿಸ್ಲಿಕ್ಕೆ, ಶಿಕ್ಷಣ ಕೊಡ್ಲಿಕ್ಕೆ, ಇರ್ಲಿಕ್ಕೆ ಮಕ್ಕಳಿಗೆ ಹಣದ ಅವಶ್ಯಕತೆ ಕೂಡ ಬೇಕಾಗತ್ತೆ. ಹಾಗಾಗಿ ಇವರು ತಮ್ಮ ಹಣವನ್ನೆಲ್ಲವನ್ನ ಯಜ್ಞಕ್ಕಾಗಿ ಸಮರ್ಪಿಸಿದ್ರು. ಈಶ್ವರ್ ಕಾ ಯಜ್ಞ ರಚಾ ಹುವಾ ಹೇ, ಈಶ್ವರನಂತೂ ಯಜ್ಞವನ್ನ ರಚಿಸಿದ್ದಾರೆ. ಆ ಯಜ್ಞದ ಸಂಭಾಲನೆಗೆ ಧನದ ಅವಶ್ಯಕತೆ ಇರುತ್ತೆ, ಮಕ್ಕಳ ಸಂಭಾಲನೆಗಾಗಿ, ಅದಕ್ಕಾಗಿ ಎಲ್ಲವನ್ನ ಅರ್ಪಿಸಿದ್ರು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಖುದಾ ಇಸ್ಮೆ ಬೈಟ್ ರುದ್ರ ಜ್ಞಾನ ಯಜ್ಞ ರಚಿತೆ ಹೇ, ಸ್ವತಃ ಖುದಾ ಭಗವಂತ ಇವರ ತನುವಿನಲ್ಲಿ ಕೂತ್ಕೊಂಡು ಯಜ್ಞವನ್ನ ರಚಿಸಿದ್ದಾರೆ. ಇಸ್ಕೋ ಪಡಾಯಿ ಬಿ ಕಹ ಜಾತಾ ಹೇ, ಇದು ಯಜ್ಞ ಅಂತನಾದ್ರೂ ಹೇಳಿ ಅಥವಾ ವಿದ್ಯೆ ಅಂತನಾದ್ರೂ ಹೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ರುದ್ರ ಶಿವಬಾಬಾ ಜೋ ಜ್ಞಾನ ಕಾ ಸಾಗರ್ ಹೇ ಉಸ್ನೆ ಯಜ್ಞ ರಚಾ ಹೇ, ಹೀಗೆ ರುದ್ರ ಶಿವ ಜ್ಞಾನದ ಸಾಗರ ಈಗ ಯಜ್ಞವನ್ನ ರಚಿಸಿದ್ದಾರೆ. ಯಜ್ಞ ದೇನೆ ಕೆ ಲಿಯೆ, ಜ್ಞಾನ ದೇನೆ ಕೆ ಲಿಯೆ, ಯಜ್ಞ ಯಾಕೆ ರಚಿಸಿದ್ದಾರೆ, ಇದು ಜ್ಞಾನ ಯಜ್ಞ, ಜ್ಞಾನ ಕೊಡುವುದಕ್ಕಾಗಿ. ಅಕ್ಷರ್ ಬಿಲ್ಕುಲ್ ಹಿ ಟೀಕ್ ಹೇ, ಬಾಬಾ ಹೇಳ್ತಾರೆ ಇದು ಸರಿಯಾಗಿದೆ, ಜ್ಞಾನ ಯಜ್ಞ ಅನ್ನೋದು ಬಾಬಾ ಸರಿಯಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ.
राजस्व अश्वमेध अविनाशी रुद्र ज्ञान यज्ञ ಸ್ವರಾಜ್ಯ ಪಾನೆ ಕೆ ಲಿಯೇ ಯಜ್ಞ ಹೇ. ಇದು ಯಜ್ಞ ಏನಿದೆ ಇದು ಸ್ವರಾಜ್ಯವನ್ನ ಪಡ್ಕೊಳ್ಳುವಂತ ಯಜ್ಞ ಆಗಿದೆ, ಭವಿಷ್ಯದ ರಾಜ್ಯ ಭಾಗ್ಯ ಪಡ್ಕೊಳ್ಳುವ ಯಜ್ಞ ಆಗಿದೆ. ಇಸ್ಕೋ ಯಜ್ಞ ಕ್ಯೂ कहते हैं? ज्ञान में तो यह लोग ಆಹುತಿ ಹೊತ್ತಿ ಬಹುತ್ ಡಾಲ್ತೆ ಹೇ. ಬಾಬಾ ಹೇಳ್ತಾರೆ ಯಜ್ಞ ಅಂತ ಹೇಳಿ ಯಾಕೆ ಹೇಳಲಾಗತ್ತೆ ಅಂದ್ರೆ, ಹೊರಗಡೆ ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಜ್ಞ ಮಾಡಿದಾಗ ಅದರಲ್ಲಿ ಎಲ್ಲವನ್ನ ಸ್ವಾಹ ಮಾಡ್ತಾರೆ, ಆಗ್ತಾ ಹೋಗ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ ತುಮ್ತು ಪಡ್ತೆ ಹೋ ಆಹುತಿ ಕ್ಯಾ ಡಾಲ್ತೆ ಹೋ. ಇಲ್ಲಂತೂ ಜ್ಞಾನ ಯಜ್ಞ, ಇದ್ರಲ್ಲಿ ಓದ್ಬೇಕಾಗಿದೆ. ಇಲ್ಲಿ ಏನನ್ನ ಆಹುತಿ ಮಾಡ್ತೀರಿ ಅಂತ ಬಾಬಾ ಕೇಳ್ತಿದ್ರೆ, ಅಲ್ಲೇ ಆದ್ರೆ ವಸ್ತುಗಳನ್ನ ಹಾಕ್ತಾರೆ, ಸಾಧನಗಳನ್ನ ಹಾಕ್ತಾರೆ, ಎಲ್ಲ ಆಹುತಿ ಮಾಡ್ತಾರೆ, ಸ್ವಾಹ ಸ್ವಾಹ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಇದು ವಿದ್ಯೆಯಲ್ಲಿ ತಾವೇನನ್ನ ಸ್ವಾಹ ಮಾಡ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಹಮ್ पढ़कर होशियार हो जाएंगे, फिर वहाँ सारी दुनिया इसमें स्वाह हो जाएंगे. ಯಾವಾಗ ನೀವು ಈ ವಿದ್ಯೆಯನ್ನ ಓದಿ ಬುದ್ಧಿವಂತರಾಗ್ಬಿಡ್ತೀರಿ, ಯಾವಾಗ ಕರ್ಮಾತೀತರಾಗ್ಬಿಡ್ತೀರಿ, ಆಗ ಈ ಜಗತ್ತಿನಲ್ಲಿರೋದೆಲ್ಲವೂ ಸ್ವಾಹ ಆಗತ್ತೆ. ವಿದ್ಯೆಯ ನಂತರ ಎಲ್ಲವನ್ನ ಇದ್ರಲ್ಲಿ ಸ್ವಾಹ ಮಾಡ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಜಾಣ ಆದಾಗ, ಪಾವನ ಆದಾಗ, ಪವಿತ್ರ ಆದಾಗ ತಮ್ಮದೆಲ್ಲವೂ ಇದ್ರಲ್ಲಿ ಸ್ವಾಹ ಆಗಿ ಹೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಜ್ಞ ಮೇ पिछाड़ी के टाइम जो भी ಸಾಮಗ್ರಿ ಹೇ ಸಬ್ ಡಾಲ್ ದೇತೆ ಹೇ. ಅಲ್ಲಿ ಲೌಕಿಕದಲ್ಲಿ ಯಜ್ಞದಲ್ಲಿ ಎಲ್ಲ ವಿಧಿ ವಿಧಾನ ಮಾಡಿದ ನಂತರ ಉಳಿದಿದ್ದೇನೆಲ್ಲ ಇರುತ್ತೆ ಸಾಮಗ್ರಿಗಳು, ಅದು ಅಷ್ಟು ಬೇರೆಯವ್ರ ಉಪಯೋಗಕ್ಕಾಗಿ ಕೊಡೋದಿಲ್ಲ, ಎಲ್ಲವೂ ಸ್ವಾಹ ಮಾಡ್ತಾರೆ. ಹಾಗೆಯೇ ಈ ಯಜ್ಞದಲ್ಲಿ ತಾವು ಓದಿದ ನಂತರ ಎಲ್ಲವನ್ನ ಸ್ವಾಹ ಮಾಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೆ ಅಬ್ ಜಾನ್ತೆ ಹೋ हमको बाप पढ़ा रहा है, बाप है तो बहुत ಸಾಧಾರಣ. ತಮ್ಗೆ ಬಾಬಾ ಓದಿಸ್ತಾ ಇದ್ದಾರೆ, ಬಾಬಾ ಸಾಧಾರಣ ತನುವಿನಲ್ಲಿದ್ದಾರೆ, ಸಾಧಾರಣರಾಗಿ ಓದಿಸ್ತಾ ಇದ್ದಾರೆ. ಮನುಷ್ಯ ಕ್ಯಾ ಜಾನೆ, ಈ ರೀತಿ ಸಾಧಾರಣ ರೂಪದಲ್ಲಿ ಬಂದಿರುವ ಭಗವಂತನನ್ನ ಮನುಷ್ಯರು ಹೇಗ್ ತಿಳ್ಕೊಳ್ತಾರೆ? ಅವ್ರು ಹುಡುಕ್ತಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಯಲ್ಲಿ ಬರ್ತಾರೇನೋ, ಶ್ರೀಮಂತರಲ್ಲಿ ಬರ್ತಾರೇನೋ, ಸಾಧು ಸಂತರಲ್ಲಿ ಬರ್ತಾರೆ ಏನೋ ಅಂತ ಹುಡುಕ್ತಿದ್ದಾರೆ. उन बड़े बड़े आदमियों की तो बहुत बड़ी ಮಹಿಮಾ ಹೋತಿ ಹೇ. ಆ ಜಗತ್ತಲ್ಲಂತೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗಾಗಿ ದೊಡ್ಡ ದೊಡ್ಡ ಮಹಿಮೆಗಳು ಅದೆಲ್ಲ ಇದೆ. ನಾನು ಸಾಧಾರಣ ಬಂದಿದ್ದೀನಿ, ಸಾಧಾರಣನನ್ನ ಮನುಷ್ಯರು ಹೇಗ್ ತಿಳ್ಕೊಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ ತೋ ಬಹುತ್ ಸಾಧಾರಣ ಸಿಂಪಲ್ ಬೈಠಾ ಹೇ. ಬಾಬಾ ಅಂತೂ ಬಹಳ ಸಾಧಾರಣ, ಬಹಳ ಸಿಂಪಲ್ ಆಗಿ ಕೂತ್ಕೊಂಡು ತಾವ್ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಮನುಷ್ಯಕ್ಕೂ ಕೈಸೆ ಪತಾ ಪಡೆ, ಮನುಷ್ಯರಿಗೆ ಬಹಳ ದೊಡ್ಡ ಆಡಂಬರ, ದೊಡ್ಡ ಶೋ ಬೇಕು. ಆಗ ಅಂಥವ್ರು ಇಂಥ ಸಾಧಾರಣ ತಂದೆಯನ್ನ ಹೇಗ್ ತಿಳ್ಕೊಳ್ತಾರೆ, ಹೇಗೆ ಗುರ್ತಿಸ್ತಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ದಾದಾ ತೋ ಜವಾಹರಿತ, ಈ ದಾದಾರವರು ವಜ್ರದ ವ್ಯಾಪಾರಿಯಾಗಿದೆ. ಶಕ್ತಿ ತೋ ಕೊಯಿ ದೇನೆ ಮೇ ನಹಿ ಆತಿ, ಇವರು ವಜ್ರದ ವ್ಯಾಪಾರಿ ಆಗಿದೆ. ಇವರು ಶಕ್ತಿ ಕೊಡ್ಲಿಕ್ಕೆ ಹೇಗ್ ಸಾಧ್ಯ? ಬ್ರಹ್ಮ ತಂದೆ ತಾವ್ ಮಕ್ಕಳಿಗೆಲ್ಲ ಶಕ್ತಿ ಹೇಗ್ ಕೊಡ್ತಾರೆ? ಸಿರ್ಫ್ ಇತನಾ ಕಹ ದೇತೆ ಇಸ್ಮೇ ಕುಚ್ ಶಕ್ತಿ ಹೇ. ಬಾಬಾ ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲವನ್ನ ಬಿಟ್ಬಿಟ್ರು, ಅವರಲ್ಲಿ ಏನೋ ಪ್ರವೇಶತೆ ಆಗಿದೆ, ದಾದಾ ಏನೋ ಶಕ್ತಿ ಕೊಡ್ತಿದ್ದಾರೆ, ಎಲ್ಲರೂ ಗುರ್ತಿಸ್ತಾರೆ ಮನುಷ್ಯರೆಲ್ಲರೂ. ಆದ್ರೆ ಬಾಬಾ ಹೇಳ್ತಾರೆ ಇವರು ವ್ಯಾಪಾರಿ, ಇವ್ರಿಗೆ ಶಕ್ತಿ ಹೇಗ್ ಕೊಡ್ಲಿಕ್ಕೆ ಸಾಧ್ಯ? ಇದಂತೂ ತಿಳ್ಕೊಳ್ತಿದ್ರಂತೆ ದಾದಾರವರಲ್ಲಿ ಏನೋ ಶಕ್ತಿ ಬಂದಿದೆ, ಏನೋ ಶಕ್ತಿ ಬಂದಿದೆ, ಇವರಲ್ಲಿ ಏನೋ ವಿಶೇಷತೆ ಬದಲಾವಣೆ ಆಗಿದೆ ಅನ್ನೋದನ್ನ ಗುರ್ತಿಸ್ತಿದ್ರು. ಬಸ್ ಯಹ ನಹಿ ಸಮಜ್ತೆ ಹಿ ಇಸ್ಮೇ ಸರ್ವಶಕ್ತಿಮಾನ್ ಬಾಪ್ ಹೇ. ಆದ್ರೆ ಇದನ್ನ ಗುರ್ತಿಸ್ಲೇ ಇಲ್ಲ ಯಾರು, ಇವರಲ್ಲಿ ಸರ್ವಶಕ್ತಿವಂತ ತಂದೆ ಬಂದಿದ್ದಾರೆ, ಈ ರೀತಿ ಗುರ್ತಿಸ್ಲೇ ಇಲ್ಲ. इसमें शक्ति है, वहाँ शक्ति भी आई कहाँ से. ಇವರಲ್ಲಿ ಶಕ್ತಿ ಬಂದಿದೆ, ಇವರಲ್ಲಿ ಏನೋ ಪರಿವರ್ತನೆ ಆಗಿದೆ ಅಂತ ಬಲ್ಲ ಹೇಳ್ತಿದ್ರು. ಹಾಗಾದ್ರೆ ಆ ಶಕ್ತಿ ಹೇಗ್ ಬಂತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ನೆ ಪ್ರವೇಶ ಕಿಯಾನ, ಬಾಬಾ ಅವರಲ್ಲಿ ಪ್ರವೇಶ ಮಾಡಿರುವ ಕಾರಣನೇ ಅವ್ರಿಗೆ ಆ ಶಕ್ತಿ ಬಂದಿದ್ದು, ಅವರ ಹೇಳಿದ್ದಂಗೆಲ್ಲ ನಡೀತಾ ಇರೋದು, ಅವ್ರಿಗೆ ಕೃಷ್ಣನ ಸಾಕ್ಷಾತ್ಕಾರ ನೋಡ್ತಾ ಇರೋದು ಬಾಬಾರವರ ಶಕ್ತಿಯ ಕಾರಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನೋಡುವ ಮನುಷ್ಯರೆಲ್ಲರೂ ಈ ದಾದಾರಲ್ಲಿ ಏನೋ ಶಕ್ತಿ ಇದೆ, ದಾದಾ ಏನೋ ಶಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ದಾದಾರವ್ರನ್ನೇ ನೋಡ್ತಾ ಇದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜೋ ಉನ್ಕಾ
ಖಜಾನಾ ವಹ ಐಸಾ ತೋಡೆ ಹಿ ದೇ ದೇತೆ ಹೇ. ಇಷ್ಟು ಸರ್ವಶಕ್ತಿವಂತ ಇದ್ದಾರೆ ಅವರು, ಖಜಾನೆ ಸಾಧಾರಣ ಕೊಡ್ತಾರ. ಸರ್ವಶಕ್ತಿಮಾನ್ ಕ್ಯಾ ಗಾಯ ಜಾತಾ ಹೇ. ಸರ್ವಶಕ್ತಿಮಾನ್ ಅಂತೇಳಿ ಅವ್ರಿಗೆ ಯಾಕೆ ಹೇಳಲಾಗುತ್ತೆ, ಅಷ್ಟು ಶಕ್ತಿಯನ್ನ ಕೊಡುವಂತವ್ರು. ಯಹ ಬಿ ಕೋಯಿ ಜಾನ್ತೆ ನಹಿ. ಸರ್ವಶಕ್ತಿವಂತ ತಂದೆ ಎಷ್ಟು ಶಕ್ತಿ ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಪ್ ಆಕರ್ ಸಬ್ ಬಾತೆ ಸಮझाते हैं. बाप कहते मैं जिसमें प्रवेश करता हूँ उसमें तो पूरी झंक चटी हुई थी. पुराना देश पुराना शरीर उसके बहुत जन्मों के अंत में आता हूँ. ಬಾಬಾ ಹೇಳ್ತಿದ್ದಾರೆ, ನಾನು ಯಾರಲ್ಲೇ ಪ್ರವೇಶ ಆಗ್ತಾ ಇದ್ದೀನಿ ಅವರ ಆತ್ಮ ಪೂರ್ತಿ ಜಂಗ್ ಹಿಡ್ಕೊಂಡಿತ್ತು, ಇಷ್ಟು ಜನ್ಮಗಳ ತುಕ್ಕಿತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಳೆಯ ಶರೀರ, ಹಳೆಯ ಆತ್ಮ, ಹೀಗಾಗಿ ಅಂತರ ತನುವಿನಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಟ್ ಜೋ ಚಡಿ ಹೇ ವಹ ಕೊಯಿ ಉತ್ತರ್ ನಾ ಸಕೆ. ಏನು ಜಂಗ್ ಹತ್ಕೊಂಡಿದೆ ಅದಂತೂ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಕಟ್ ಉತ್ತರ್ನೆ ವಾಲೆ ಏಕ್ ಹಿ ಸದ್ಗುರು ಹೇ. ಹೀಗೆ ಹಿಡ್ಕೊಂಡಿರುವ ಪಾಪದ ಹೊರೆ, ಜನ್ಮ ಜನ್ಮಾಂತರದ ಕೊಳೆ ಇಳಿಸುವಂತವ್ರು ಒಬ್ಬ ಸದ್ಗುರು ಮಾತ್ರ ಆಗಿದ್ದಾರೆ. ವಹ ಎವರ್ ಪ್ಯೂರ್ ಹೇ. ಅವರಂತೂ ಸದಾ ಪವಿತ್ರರಾಗಿದ್ದಾರೆ. ಯಹ ತುಮ್ ಸಮಸ್ತೆ ಹೋ. ಶಿವಬಾಬಾ ಹೇಗೆ ಎಷ್ಟು ಎವರ್ ಪ್ಯೂರ್ ಆಗಿದ್ದಾರೆ, ನಮ್ಮಲ್ಲಿರುವ ಆತ್ಮದ ತುಕ್ಕನ್ನ ಹೇಗೆ ಬಿಡಿಸ್ತಾರೆ, ಈಗ ತಾವು ಮಕ್ಕಳು ತಿಳ್ಕೊಂಡಿದ್ರಿ. ಯಹ ಸಬ್ ಬುದ್ಧಿ ಮೇ ಬಿಟಾನೆ ಕೆ ಲಿಯೆ. ಬಾಬಾ ಹೇಳ್ತೀರಿ, ಎಲ್ಲಾ ಮಾತುಗಳನ್ನ ಬುದ್ಧಿಯಲ್ಲಿ ಕೂಡಿಸುವುದಕ್ಕಾಗಿ ಸಮಯ ಟೈಮ್ ಚಾಹಿಯೆ, ಸಮಯ ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾರವರ ಮಹಾವಾಕ್ಯ ಕೇಳ್ತಿದ್ದಂಗೆ ಧಾರಣೆ ಆಗೋದಿಲ್ಲ, ಸಮಯ ಹಿಡಿಸುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೋಂ ಕೋ ಬಾಪ್ ಸಬ್ ಸಬ್ ವಿಲ್ ಕರ್ ದೇತೆ ಹೇ. ತಾವು ಮಕ್ಕಳಿಗಾಗಿ ಅಂತೂ ಬಾಬಾ ಎಲ್ಲವನ್ನ ತಮ್ಮ ಶಕ್ತಿಗಳನ್ನ ವಿಲ್ ಮಾಡ್ತಾ ಇದ್ದಾರೆ. ಬಾಪ್ ಜ್ಞಾನ್ ಕಾ ಸಾಗರ್ ಶಾಂತಿ ಕಾ ಸಾಗರ್ ಸಾರಾ ವಿಲ್ ಕರ್ ದೇತೆ ಹೇ. ಜ್ಞಾನದ ಸಾಗರ, ಶಕ್ತಿಯ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಆನಂದದ ಸಾಗರ, ಎಲ್ಲವ ಸಾಗರ ಇರುವಂತ ತಂದೆ ತಾವು ಮಕ್ಕಳಿಗಾಗಿ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಆತೆ ಬಿ ಪುರಾನೆ ದುನಿಯಾ ಮೇ. ಅವ್ರು ಬರುವಂತದ್ದು ಕೂಡ ಹಳೆಯ ಜಗತ್ತಲ್ಲಿ. ಪ್ರವೇಶ್ ಬಿ ಉನ್ಮೆ ಕರ್ತೆ ಹೇ. ಹಳೆಯ ಶರೀರದಲ್ಲೇ ಪ್ರವೇಶ ಮಾಡ್ತಾರೆ. ಜೋ ಹೀರೆ ಜೈಸಾ ತಾ ಫಿರ್ ಕೌಡಿ ಜೈಸಾ ಬನಾ. ಯಾರು ವಜ್ರದ ಸಮಾನ ಇದ್ರು ಅವರೇ ಈಗ ಕವಡೆಯ ಸಮಾನ ಆಗಿದ್ದಾರೆ. ಅಂತವರ ತನುವಿನಲ್ಲೇ ನಾನು ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೇಬಲಿ ಇಸ್ ಸಮಯ ಕರೋಡೋಪತಿ ಹೇ ಪರಂತು ಅಲ್ಪ ಕಾಲಕ್ಕೆ. ಬಲೆ ಈ ಜಗತ್ತಲ್ಲಿ ಕೋಟ್ಯಾಧಿಪತಿಗಳೇ ಇರ್ಬೋದು, ನಾನು ಅವರ ತನುವಿನಲ್ಲಿ ಬರೋದಿಲ್ಲ, ಅದೆಲ್ಲವೂ ಅಲ್ಪ ಕಾಲಕ್ಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸಬ್ಕಾ ಖಲಾಸ್ ಹೋ ಜಾಯೇಗಾ. ಎಲ್ಲರದ್ದು ಸಮಾಪ್ತಿ ಆಗೋದಿದೆ. ವರ್ತ್ ಪೌಂಡ್ ತೋ ತುಮ್ ಬಂತೆ ಹೋ. ಎಲ್ಲರೂ ಎಲ್ಲವನ್ನ ಕಳ್ಕೊಂಡು ಎಲ್ಲ ಬಿಕಾರಿ ಆಗ್ತಾರೆ, ಆದ್ರೆ ತಾವು ಮಾತ್ರ ಬೆಲೆ ಉಳ್ಳವರಾಗಿ ಎಲ್ಲವನ್ನ ತುಂಬ್ಕೊಂಡು ಹೋಗ್ತೀರಿ. ಭವಿಷ್ಯಕ್ಕಾಗಿ ಬಾಬಾ ಎಲ್ಲವನ್ನ ವಿಲ್ ಮಾಡಿದ್ದಾರೆ. ಬಾಬಾರವ್ರಿಂದ ಎಷ್ಟೊಂದು ಆಸ್ತಿಯನ್ನ ತಾವು ಪಡ್ಕೊಂಡು ಹೋಗ್ತೀರಿ. ಕೋಟ್ಯಾಧಿಪತಿಗಳದ್ದು ಅಲ್ಪ ಕಾಲದೆಲ್ಲನೂ ನಾಶ ಆಗುತ್ತೆ, ತಾವಂತೂ ಬೆಲೆ ಉಳ್ಳವರಾಗಿ ಎಲ್ಲವನ್ನ ತುಂಬ್ಕೊಂಡು ಹೋಗ್ತಾ ಇದ್ರಿ. ಅಭಿ ತುಂಬಿ ಸ್ಟೂಡೆಂಟ್ ಹೋ. ಈಗ ಇನ್ನೂ ತಾವು ಓದ್ತಾ ಇದ್ರಿ, ವಿದ್ಯಾರ್ಥಿ ಆಗಿದ್ರಿ. ಯಹ ಬಿ ಸ್ಟೂಡೆಂಟ್ ಹೇ ವಹ ಬಿ ಬಹುತ್ ಜನ್ಮೋ ಕಾ ಅಂತ್ ಮೇ ಹೇ. ಈ ಬ್ರಹ್ಮಾರವರು ಕೂಡ ವಿದ್ಯಾರ್ಥಿನೇ ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ಅಂತಿಮ ಜನ್ಮದಲ್ಲಿದ್ದಾರೆ. ಕಟ್ ಚಡಿ ಹುಯಿ ಹೇ. ಹಾಗಾಗಿ ಅವರಲ್ಲಿ ಬಹಳ ಪಾಪದ ಹೊರೆ ಕೂಡ ಇತ್ತು. तो जो बहुत अच्छा ಪಡ್ತೆ ಹೇ ಉಸ್ಮೆ ಹಿ ಕಟ್ ಚಡಿ ಹುಯಿ ಹೇ. ಯಾರು ಬಹಳ ಚೆನ್ನಾಗಿ ಓದಿದ್ರು ಅವರಲ್ಲೂ ಕೂಡ ಹಿಂದಿನ ಜನ್ಮದ ಎಷ್ಟು ತುಕ್ಕು ಇತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹಿ ಸಬ್ಸೆ ಪತಿತ್ ಬನೆ ಹೇ ಉನ್ಕೋ ಹಿ ಫಿರ್ ಪಾವನ್ ಬನ್ನ ಹೇ. ಈ ಬ್ರಹ್ಮಾರವರು ಕೂಡ ಎಷ್ಟು ಮೊದಲ ಪತಿತ ಆಗಿರುವಂತವ್ರು, ಈಗ ಮತ್ತೆ ಮೊದಲು ಪಾವನ ಆಗುವಂತವರಿದ್ದಾರೆ. ಈ ಡ್ರಾಮಾ ಬನಾ ಹುವಾ ಹೇ. ಹೀಗೆ ಈ ನಾಟಕ ಈ ರೀತಿ ಮಾಡಲ್ಪಟ್ಟಿದೆ. ಯಾರು ಪಾವನ ಇದ್ರು ಅವರೇ ಅಂತ್ಯದಲ್ಲಿ ಪೂರ್ಣ ಪತಿತ ಆಗ್ತಾರೆ. ಅವರ ತನುವಿನಲ್ಲೇ ನಾನು ಬರ್ಬೇಕಾಗಿದೆ, ಇದು ನಾಟಕದಲ್ಲಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ತೋ
ರಿಯಲ್ ಬಾತ್ ಬತಾತೆ ಹೇ. ಬಾಬಾ ಅಂತೂ ಸತ್ಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಬಾಪ್ ಹೈ ಟ್ರೂತ್. ಬಾಬಾರವರು ಸತ್ಯ ಆಗಿದ್ದಾರೆ, ಹಾಗಾಗಿ ಸತ್ಯ ಮಾತುಗಳನ್ನೇ ತಾವು ಮಕ್ಕಳಿಗಾಗಿ ತಿಳಿಸ್ತಾ ಇದ್ದಾರೆ. ವಹ ಬಾಕಿ ಉಲ್ಟಿ ನಹಿ ಬತಲಾತೆ. ಬಾಬಾ ಅಂತೂ ಯಾವುದೇ ಉಲ್ಟಾ ಸುಳ್ಳು ಮಾತುಗಳನ್ನ ಹೇಳುವುದಿಲ್ಲ. ಯಹ ಸಬ್ ಬಾತೆ ಮನುಷ್ಯ ಕೊಯಿ ಸಮಜ್ ನಾ ಸಕೆ. ಇಂತಹ ಮಾತುಗಳನ್ನ ಸಾಧಾರಣ ಮನುಷ್ಯರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹಳ ಭಕ್ತಿ ಮಾಡಿದವರೇ ಬಹಳ ಚೆನ್ನಾಗಿ ಜ್ಞಾನ ತಿಳ್ಕೊಳ್ತಾರೆ ಅಂತ ಹೇಳಿ ಬಾಬಾ ಹೇಳಿದ್ರು. ಬ್ರಹ್ಮ ತಂದೆ ಬಹಳ ಭಕ್ತಿ ಮಾಡಿದ್ರು, ಭಕ್ತಿ ಶುರು ಮಾಡಿದ್ದೆ ಅವರು. ಹಾಗಾಗಿ ಅವರೇ ಮೊದಲ ಜ್ಞಾನವನ್ನ ತಿಳ್ಕೊಂಡ್ರು, ಮೊದಲು ಪಾವನ ಆದ್ರು, ಅವ್ಯಕ್ತ ಆದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तुम बच्चे बिगर मनुष्यों को कैसे पता पड़े. ತಾವು ಮಕ್ಕಳ ಮೂಲಕನೇ ಮನುಷ್ಯರಿಗೆ ಗೊತ್ತಾಗ್ಬೇಕು. ನೀವು ಮಕ್ಕಳ ಹೊರತು ಮನುಷ್ಯರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಮಕ್ಕಳ ಹೊರತು ಮನುಷ್ಯರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ऊंच पद पाने के लिए पूरा ಫಾಲೋ ಫಾದರ್ ಕರ್ನಾ ಹೇ. ಶ್ರೇಷ್ಠ ಪದವಿ ಪಡೆಯಲು ತಂದೆಯನ್ನು ಪೂರ್ಣ ಅನುಸರಿಸಬೇಕು. ಬ್ರಹ್ಮ ತಂದೆಯನ್ನ ಪೂರ್ಣ ಅನುಸರಿಸಬೇಕು. सब कुछ बाबा के हवाले कर ट्रस्टी हो बन जाना है. ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ಟ್ರಸ್ಟಿಯಾಗಿ ಎಲ್ಲವನ್ನು ಸಂಭಾಲನೆ ಮಾಡಬೇಕು. ಟ್ರಸ್ಟಿಯಾಗಿ ಎಲ್ಲವನ್ನು ಸಂಭಾಲನೆ ಮಾಡಬೇಕು. ಪೂರ ವಾರಿ ಜಾನ ಹೇ. ಪೂರ್ಣ ಬಲಿಹಾರಿಯಾಗಬೇಕು. ಆಹಾರ ಪಾನೀಯ ಚಲನೆ ವಲನೆ ಸಾಧಾರಣವಾಗಿರ್ಬೇಕು. ಆಹಾರ ಪಾನೀಯ ಚಲನೆ ವಲನೆ ಸಾಧಾರಣವಾಗಿರ್ಬೇಕು. ಬಹಳ ಉನ್ನತ ಮಟ್ಟದ್ದು ಆಗಿರಬಾರದು, ಕನಿಷ್ಠ ಮಟ್ಟದ್ದು ಆಗಿರಬಾರದು. ಬಹಳ ಉನ್ನತ ಮಟ್ಟದ್ದು ಆಗಿರಬಾರದು, ಕನಿಷ್ಠ ಮಟ್ಟದ್ದು ಆಗಿರಬಾರದು. ಬಾಬಾ 2ನೇ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, बाप ने जो सुख शांति ज्ञान का खजाना विल किया है उस दूसरों को भी देना है. ತಂದೆಯು ಯಾವ ಸುಖ ಶಾಂತಿ ಜ್ಞಾನದ ಖಜಾನೆಯನ್ನ ವಿಲ್ ಮಾಡಿದ್ದಾರೋ, ಸುಖ ಶಾಂತಿ ಜ್ಞಾನದ ಖಜಾನೆಯನ್ನು ವಿಲ್ ಮಾಡಿದ್ದಾರೋ ಅದನ್ನು ಅನ್ಯರಿಗೂ ಕೊಡಬೇಕು. ಕಲ್ಯಾಣಕಾರಿಗಳಾಗಬೇಕು. ಬಾಬಾ ವರದಾನ ಹೇಳ್ತಿದ್ದಾರೆ, पवित्रता की गुह्यता को जान सुख शांति संपन्न बनने वाले महान आत्मा भव. ಪವಿತ್ರತೆಯ ಗುಹ್ಯತೆಯನ್ನ ತಿಳಿದು, ಪವಿತ್ರತೆಯ ಗುಹ್ಯತೆಯನ್ನ ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನ್ ಆತ್ಮ ಭವ. ಮಹಾನ್ ಆತ್ಮ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ, ಪವಿತ್ರತೆಯ ಶಕ್ತಿಯ ಮಹಾನತೆಯನ್ನ ತಿಳಿದು, ಪವಿತ್ರ ಅರ್ಥಾತ್ ಪೂಜ್ಯ ದೇವಾತ್ಮರು ಈಗಲೇ ಆಗಿ. ಹೀಗೆ ಬಾಬಾ ಹೇಳ್ತಾರೆ, ಪವಿತ್ರತೆಯ ಶಕ್ತಿಯ ಮಹಾನತೆ ಎಷ್ಟಿದೆ ಅಂತ ತಿಳ್ಕೊಂಡು
ಪೂಜ್ಯ ಅಥವಾ ದೇವತೆಗಳು ಈಗ್ಲೇ ಆಗ್ಬೇಕಾಗಿದೆ. ಇಲ್ಲಿಯ ಸಂಸ್ಕಾರನೇ ಅಲ್ಲಿ ತೆಗೆದುಕೊಂಡು ಹೋಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಪೂಜ್ಯ ಪವಿತ್ರ ದೇವತೆಗಳು ಈಗ್ಲೇ ಆಗ್ಬೇಕಾಗಿದೆ. ಅಂತ್ಯದಲ್ಲಿ ಆಗುವೆ ಎಂದಲ್ಲ, ಇಲ್ಲಿ ಬಹಳ ಕಾಲದಿಂದ ಜಮಾ ಮಾಡಿಕೊಳ್ಳುವ ಶಕ್ತಿ ಅಂತ್ಯದಲ್ಲಿ ಕೆಲ್ಸಕ್ಕೆ ಬರುತ್ತೆ. ಈಗಿಂದಲೇ ಜಮಾ ಮಾಡ್ಕೊಳ್ತಾ ಹೋದ್ರೆ ಅಂತ್ಯದಲ್ಲಿ ಅದು ನಿಮ್ಗೆ ಕೆಲಸ ಮಾಡುತ್ತೆ. ಹಾಗಾಗಿ ಬಹಳ ಕಾಲದ ಅಭ್ಯಾಸ ಇರ್ಬೇಕು. ಹಾಗಾಗಿ ಅಂತ್ಯದಲ್ಲಿ ದೇವತೆ ಆಗ್ತೀವಿ, ಅಂತ್ಯದಲ್ಲಿ ಕರ್ಮಾತೀತ ಆಗ್ತೀವಿ ಅಂತ ಹೇಳಿ ಈಗ ಹಾಗೆ ಖಾಲಿ ಇರ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಹಳ ಕಾಲದ ಅಭ್ಯಾಸನೇ ಅಂತ್ಯ ಕಾಲಕ್ಕೆ ಕೆಲ್ಸಕ್ಕೆ ಬರುತ್ತೆ. ಪವಿತ್ರರಾಗುವುದೇನು ಸಾಧಾರಣ ಮಾತಲ್ಲ. ಬ್ರಹ್ಮಚಾರಿ ಆಗಿದ್ದಾರೆ, ಪವಿತ್ರರಾಗ್ಬಿಟ್ರೆ ಎಂದು ತಿಳಿತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪವಿತ್ರ ಆಗೋದಂದ್ರೆ ಇದು ಸಾಧಾರಣ ಮಾತಲ್ಲ. ಹೇಳ್ತಾರಂತೆ ಹೊರಗಡೆ, ಬ್ರಹ್ಮಚಾರಿ ಆದ್ರೆ ಪವಿತ್ರ ಆದಂಗೆನಾ ಅಂತ ಬಾಬಾ ಕೇಳ್ತಾರೆ. ಆದ್ರೆ ಪವಿತ್ರತೆಯ ಜನನಿ ಆಗಿದೆ. ಬಾಬಾ ಹೇಳ್ತಿದ್ರೆ ಪವಿತ್ರತೆ ಅಂದ್ರೇನೆ ತಾಯಿ ಇದ್ದಂಗೆ, ಎಲ್ಲದಕ್ಕೂ ಆಧಾರ. ದಿಂದಾಗಲಿ, ವೃತ್ತಿಯಿಂದಾಗಲಿ, ವಾಯುಮಂಡಲದಿಂದಾಗಲಿ, ವಾಣಿಯಿಂದಾಗಲಿ, ಸಂಪರ್ಕದಿಂದ ಸುಖ ಶಾಂತಿಯ ಜನನಿ ಆಗ್ಬೇಕು. ಬಾಬಾ ಹೇಳ್ತಾರೆ ಸಂಕಲ್ಪದಲ್ಲೂ ಪವಿತ್ರತೆ ಇರ್ಬೇಕು, ವೃತ್ತಿಯಲ್ಲೂ ಕೂಡ ಪವಿತ್ರತೆ ಇರ್ಬೇಕು, ವಾಯುಮಂಡಲದಲ್ಲಿ ಕೂಡ ಪವಿತ್ರತೆ ಇರ್ಬೇಕು, ವಾಣಿಯಲ್ಲೂ ಪವಿತ್ರತೆ. ಯಾರೆಲ್ಲ ಸಂಪರ್ಕದಲ್ಲಿ ಬರ್ತೀರಿ ಅವರು ಕೂಡ ಪವಿತ್ರರಾಗಿರ್ಬೇಕು. ಇಷ್ಟೆಲ್ಲಾ ಪವಿತ್ರರ ಸಂಘದಲ್ಲೇ ಇರ್ಬೇಕು. ಇಷ್ಟು ಪವಿತ್ರತೆ ಜನನಿ ಆಗಿರ್ಬೇಕು. ಅವರಿಗೆ ಹೇಳಲಾಗತ್ತೆ ಮಹಾನ್ ಆತ್ಮ. ಅವ್ರಿಗೆ ವಿಕಾರದ ಒಂದು ಅಂಶ ಕೂಡ ತಾಕಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಪವಿತ್ರರ ಸಂಘದಲ್ಲೇ ಇರ್ಬೇಕಾಗತ್ತೆ. ಇಷ್ಟು ಮಹಾನ್ ಆತ್ಮ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪವಿತ್ರತೆ ಏನು ಸಾಧಾರಣ ಅಲ್ಲ ಅಂತ ಹೇಳಿ ಬಾಬಾ ಹೇಳಿದ್ರು. ಇಷ್ಟು ಮಹಾನ್ ಆತ್ಮ ಆಗ್ರಿ ಅಂತ ಹೇಳಿ ಬಾಬಾ ತಿಳಿಸ್ಕೊಟ್ರು. ಸ್ಲೋಗನ್ ಇದೆ, ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ದಯೆ ದೃಷ್ಟಿ ನೀಡಿ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ದಯಾ ದೃಷ್ಟಿ ನೀಡಿ, ವೈಬ್ರೇಷನ್ ಹರಡಿ. ಇಡೀ ವಿಶ್ವದ ತುಂಬೆಲ್ಲ ತಮ್ಮ ದಯಾ ದೃಷ್ಟಿ, ಎಲ್ಲರೂ ಬಾಬಾರವರ ಮಗು ಆಗ್ಲಿ. ಎಷ್ಟು ದುಃಖಿ ಇದ್ದಾರೆ, ಎಷ್ಟು ಅಜ್ಞಾನ ಇದ್ದಾರೆ, ಎಷ್ಟು ಅಶಾಂತಿ ಇದ್ದಾರೆ, ಹೀಗೆ ದಯಾ ದೃಷ್ಟಿಯಿಂದ ಅವ್ರಿಗೆ ವೈಬ್ರೇಷನ್ ಹರಡಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಬಾಬಾರವ್ರು ಏನ್ ತಿಳಿಸ್ಕೊಟ್ರು?